ಬಾಲಲೀಲ ಮಹಾಂತ ಶಿವಯೋಗಿಗಳು ಈ ನಾಡು ಕಂಡಿರುವಂಥ ಅಪರೂಪದ ತ್ಯಾಗಯೋಗಿಗಳು. ಅವರು ಒಂದು ಮಾತನ್ನು ಬರೀತಾರೆ, ಸಂಸಾರದಿಂದ ಸದ್ಗತಿ ಉಂಟು ಕೇಳು ಮರುಳೆ, ಬಸವಾದಿ ಶಿವಶರಣರಿಗೆ ಸಂಸಾರ ಇದ್ದಿಲ್ಲವೇ. ಯಾವುದರಿಂದ ಸದ್ಗತಿ ಅಂತ ಕೇಳಿದ್ರು ಅಂದ್ರ ಸಂಸಾರದಿಂದ ಸದ್ಗತಿ ಅಂದ್ರು ನೋಡಿ. ಸನ್ಯಾಸದಿಂದ ಸದ್ಗತಿ ಅಂತ ಎಲ್ಲಿ ಕೇಳಿಲ್ಲ ನಾವು. ಸಂಸಾರದಿಂದ ಸದ್ಗತಿ ಉಂಟು ಕೇಳು ಮರುಳೆ, ಬಸವಾದಿ ಶಿವಶರಣರಿಗೆ ಸಂಸಾರ ಇದ್ದಿಲ್ಲವೇ. ಯಾವ ಆಶ್ರಮ? 4 ಆಶ್ರಮಗಳದಾವ, ನಿಮ್ಮೆಲ್ಲರಿಗೂ ಗೊತ್ತಿರುವ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಈ 4 ಆಶ್ರಮಗಳಲ್ಲಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುವಂತಹದ್ದು ಗೃಹಸ್ಥಾಶ್ರಮನೇ ಅಂತಾರಲ್ಲ. ಈ ಗೃಹಸ್ಥರು ಕೂಡ್ಕೊಂಡು ಮಾಡುವ ಭಕ್ತಿ ಅದಲ್ಲ, ಅದು ಬಹಳಷ್ಟು ದೊಡ್ಡದು. ಅವರಿಂದನೇ ಅದರೊಳಗನೆ ಸದ್ಗತಿ ಅದ, ಅದನ್ನು ಬಿಟ್ಟು ಸದ್ಗತಿ ಇಲ್ಲ. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವನಿಗೆ. ಅವರಿಬ್ಬರು ಕೂಡ್ಕೊಂಡು ಭಕ್ತಿ ಮಾಡ್ತಾರಲ್ಲ, ಅದು ಬಹಳಷ್ಟು ಶಿವನಿಗೆ ಹಿತ, ಅದು ಬಹಳಷ್ಟು ಪ್ರಿಯ ಅವನಿಗೆ. ಗಂಡ ಹೆಂಡರು ಒಂದಾಗಿದ್ದರೆ ನಂದಾದೀಪೋ ಮಲ್ಲಯ್ಯ ಹಾಡ್ಯಾರಿಲ್ಲ, ಎಷ್ಟು ಚಂದ ಹಾಡ್ಯಾರ. ಯಾವುದು ನಂದಾದೀಪ ಮಲ್ಲಯ್ಯಂದು ಅಂದ್ರ ಮನ್ಯಾಗಿದ್ದ ಗಂಡ ಹೆಂಡ್ರು ಇಬ್ರು ಚಂದ ಇದ್ರ ಅಂದ್ರ ಅದ ಮಲ್ಲಯ್ಯ ಹಚ್ಚು ನಂದಾದೀಪ ಅಂತಾರ. ಎಷ್ಟು ಚಲೋ ಬರೀತಾರ ನೋಡ್ರಿ. ಬೇಂದ್ರೆಯವರು ಬಹಳಷ್ಟು ಚಲೋ ಬರೆದ್ರು. ನಾನು ಬಡವ ಆಕೆ ಬಡವಿ ಒಲವೇ ನಮ್ಮ ಬದುಕು, ಬಳಸಿಕೊಂಡೆವು ನಾವು ಅದನ್ನು ಅದಕ್ಕೋ ಇದಕ್ಕೋ ಎದಕ್ಕೋ ಅಂತ ಬರೀತಾರೆ. ನಾನು ಬಡವ, ಆಕೆನೂ ಬಡವಿ ಅದಾಳ, ಇಬ್ರು ಶ್ರೀಮಂತರಲ್ಲ. ಆದ್ರೆ ನಮ್ಮ ಬದುಕು ಯಾವುದು ಅಂದ್ರೆ ಒಲವು, ಪ್ರೀತಿ, ವಿಶ್ವಾಸ, ನಂಬಿಕೆ. ನಮ್ಮಿಬ್ಬರು ಗಂಡ ಹೆಂಡತಿ ನಡಬರ್ಕೆ ಯಾವ್ದು ಆಸ್ತಿ ಅಂದ್ರೆ ಪ್ರೀತಿನ ಆಸ್ತಿ ಅಂತಾರ ಬೇಂದ್ರೆ ಅವರು. ಅವರಿಬ್ಬರು ಕೂಡ್ಕೊಂಡು ಪ್ರೀತಿಯಿಂದ ನಡ್ಕೊಂಡು ಭಕ್ತಿಯಿಂದ ನಡ್ಕೊಂಡು ಹೋದ್ರ ಆ ಭಕ್ತಿ ಶಿವನಿಗೆ ಬಹಳಷ್ಟು ಪ್ರಿಯ. ಶ್ರೀಶೈಲದ ಮಲ್ಲಯ್ಯನಿಗೂ ಅದ ನಂದಾದೀಪದ ಹಚ್ಚಿದಂಗ ಅವರಿಬ್ರು ಚಂದ ಇದ್ರೆ ಸಾಕು ಅನ್ನುವಂಥದ್ದು ಎಷ್ಟೆಲ್ಲ ವ್ಯವಸ್ಥೆಗಳನ್ನು ಕುರಿತು ನೋಡ್ಕೊಂಡು ಬರ್ತಾರೆ. ರಾಮ ಕಾಡಿಗೆ ಹೋಗುವಾಗ ಸೀತಾ ರಾಮನ ಜೊತೆಗೆ ಹೊಂಟ್ಲು. ಎಲ್ಲರೂ ಕೇಳಿದ್ರು, ಅಲ್ಲ ರಾಮನಿಗೆ ವನವಾಸ ನಿನಗಲ್ಲ, ನೀ ಯಾಕೆ ಹೋಗ್ತಿ? ನೀ ಇಲ್ಲೇ ಇರ್ಬೇಕಿಲ್ಲ ಆರಾಮ್ ಅರಮನೆಯೊಳಗ, ಅಯೋಧ್ಯೆಯೊಳಗ ಅಂದಾಗ ಸೀತಾ ಹೇಳ್ತಾಳ, ಯತ್ರ ರಾಮ ತತ್ರ ಅಯೋಧ್ಯ. ಎಲ್ಲಿ ರಾಮ್ ಇರ್ತಾನ ಅದ ನನಗೆ ಅಯೋಧ್ಯೆನೇ ಹೊರತು ನನ್ನ ಗಂಡ ಎಲ್ಲಿರ್ತಾನ ಅಲ್ಲಿರ್ಬೇಕದು ನನ್ನ ಧರ್ಮ. ಸತಿ ಧರ್ಮ ಯಾವುದು ಅಂದ್ರ ಗಂಡ ಗುಡಿಸಲ್ದಾಗಿರ್ಲಿ, ಅರಮನೆಯಾಗಿರ್ಲಿ, ರಸ್ತಾದಾಗಿರ್ಲಿ, ಗಂಡನ ಜೊತೆಗಿರೋದು ಸತಿ ಧರ್ಮ. ಅದಕ್ಕೆ ರಾಮ್ ಎಲ್ಲಿರ್ತಾನ ಅಲ್ಲೇ ಇರ್ತೀನಿ ಅಂದು. G.P. ರಾಜರತ್ನಂ ಅವರು ಬಹಳಷ್ಟು ದೊಡ್ಡ ಕವಿಗಳು, ನೀವೆಲ್ಲ ಕೇಳಿರ್ತೀರಿ G.P. ರಾಜರತ್ನಂ ಅವ್ರ ಬಗ್ಗೆ. ಅವರ ಸಾಹಿತ್ಯವನ್ನು ಒಂದು ಕಡೆ ಒಂದು ಚಲನಚಿತ್ರದಲ್ಲೂ ಕೂಡ ಬಳಸ್ಕೊಂಡಾರ. ಹೇಳ್ಕೊಳಕ್ ಒಂದೂರು, ತಲೆ ಮೇಲೆ ಒಂದ್ಸೂರು, ಮಲಗಕ್ಕೆ ಭೂಮ್ತಾಯಿ ಮಂಚ, ಕೈ ಹಿಡಿದವಳು ಪುಟ್ ನಂಜಿ, ನಗನಗತ ಉಪಗಂಜಿ, ಕೊಟ್ರಾಯ್ತು ರತ್ನದಂತ ಪ್ರಪಂಚ ಅಂತ ಬರೀತಾರ G.P. ರಾಜರತ್ನಂ. ಕಾರಣ ಏನು ಅಂತಂದ್ರ ಈ ಇಬ್ರು ಗಂಡ ಹೆಂಡತಿ ಸಂಸಾರದೊಳಗೆ ಚಂದ ಇದ್ರ ಮಾತ್ರ ಜೀವನ ಬಹಳಷ್ಟು ಸುಂದರ. ಇಲ್ಲ ಅಂದ್ರೆ ಎತ್ತು ಎರಿಗೆಳಿತು, ಕ್ವಾನ್ ಕೆರಿಗೆಳಿತು ಅಂದ್ರೆ ಮುಗದ ಹೋತು ಅಂತಾರೆ. ಇಬ್ರು ನಂಬಿಕೆ ಮೇಲೆ ಜೀವನ ಮಾಡ್ಕೊಂಡು ಹೋಗೋದು ಬಹಳ ಮುಖ್ಯ. ಊರಾಗ ಜಗಳಾಡಿರ್ತಾರ, ಗಂಡ ಹೆಂಡತಿ ಜಗಳ ಆದ ತಕ್ಷಣ ಹಿರಿಯರು ಹೇಳ್ತಾರೆ, ಏನಾಗಿದ್ದಾಗಿ ಹೋತು, ಹೊಂದ್ಕೊಂಡು ಹೋಗ್ರಿ ಅಂತ. ನಾವು ಬಹಳಷ್ಟು ಸುಂದರ ಮನೆಗಳನ್ನು ಕಟ್ತೇವೆ, ಬಹಳಷ್ಟು ಸುಂದರ ಮನೆಗಳನ್ನು ಕಟ್ತೇವಿ. ಮನೆಯೊಳಗೆ ಗುರುಗಳನ್ನ ಪಾದ ಹಾಕಿಸ್ಬೇಕು, ಓಪನಿಂಗ್ ಮಾಡಾಕ ಕರಿತೇವಿ. ಬುದ್ಧಿ ನಮ್ಮ ಮನೆಗೆ ಬರಬೇಕು, ಹೊಸ ಮನೆ ಕಟ್ಟಿ ಓಪನಿಂಗ್ ಇಟ್ಕೊಂಡೇವಿ ಬರ್ರಿ.
ಕರ್ಕೊಂಡು ಹೋದ್ರು, ಗುರುಗಳು ಹೋದ್ರು, ಮನೆಯೊಳಗೆ ಪಾದ ಹಾಕಿದ್ರು, ಪಾದ ಪೂಜೆ ಆತು. ಮನಿ ತೋರಿಸ್ತಿರ್ತಾನೆ ಯಜಮಾನ, ಮಂದಿ ಎಲ್ಲ ಬಂದಿರ್ತಾರ. ಆ ಗದ್ದಲದೊಳಗೆ ಸ್ವಾಮಿಗಳನ್ನ ಕರ್ಕೊಂಡು, ಇದು ನಾವು 3 ಮಂದಿ ರೀ ಅಣ್ತಂಬ್ರ, ಇದು ದೊಡ್ಡವನದ್ರಿ ರೂಮ, ಇದಕ್ಕೆ ಅಟ್ಯಾಚ್ಮೆಂಟ್ ಅದ್ರಿ, ಎಲ್ಲ ಒಳಗೆ ಎಲ್ಲ ಅಟ್ಯಾಚ್ ಅದ್ರಿ ಒಳಗೆ. ಇದು 2ನೇದವನ್ ರೂಮ್ ರೀ, ಇದು ಟಾಯ್ಲೆಟು ಬಾತ್ರೂಮ್ ಎಲ್ಲ ಅಟ್ಯಾಚ್ ಅದ್ರಿ. 3ನೇದ ಒಂದು ತೋರಿಸ್ತಾನೆ, ಇದು ಟಾಯ್ಲೆಟ್ ಬಾತ್ರೂಮ್ ಅಟ್ಯಾಚ್ ಅದ್ರಿ. ಹಾಲನ್ಯಾಗೂ ಕಟ್ಟ್ಯಾನ ಒಂದು ಅಟ್ಯಾಚ್ ಬಾತ್ರೂಮ್. ಎಲ್ಲ ಕಡೆ ಅಟ್ಯಾಚ್ಮೆಂಟ್ ಅದಾವ. ಸಂಸಾರದೊಳಗಿರುವಂಥ ಮನಸ್ಸುಗಳ ಮಾತ್ರ ಡಿಟ್ಯಾಚ್ಮೆಂಟ್ ಆಗಿ ಕುಂತಾವ. ನಮ್ಮ ಕೈಯಾಗ ಸಂಪತ್ತಿದ್ರೆ ಆರಾಮಾಗಿರ್ತೇವಂತಲ್ಲ, ನಮ್ಮ ಕೈಯಾಗ ಚಲೋ ಚಲೋ ಆಸ್ತಿ ಐತಿ ಅಂದ್ರೆ ಆರಾಮಾಗಿರ್ತೇವಂತಲ್ಲ. ಮನೆಯೊಳಗಿರುವಂಥ ಗಂಡ ಹೆಂಡತಿ ಚಂದಿದ್ರೆ ಆ ನೆಮ್ಮದಿ ಜೀವನ, ಅದು ಬಹಳಷ್ಟು ಸುಂದರ ಜೀವನ ಅಂತ ಹೇಳ್ಕೊಂಡು ಬರ್ತಾರೆ ಎಲ್ಲರೂ. ಕಾರಣ ನಮ್ಮ ಸಂಸಾರಗಳ ಬೇರೆ. ವೀರಭದ್ರ ಮಹಾಸ್ವಾಮಿಯ ಭದ್ರಕಾಳಿಯ ಮದುವೆ ಆದ ಅವರ ಜೀವನದ ಸಂಸಾರ ಬೇರೆ. ಎಷ್ಟು ಸುಂದರ ಅವ್ರ ಜೀವನ, ನಮ್ಮ ಜೀವನ ನಮಗೆ ಅವರಿಗೆ ಹೋಲಿಕೆ ಮಾಡಿಕೊಂಡ್ರೆ. ಮದುವೆ ಆದಾಗ ಭಾಳ ಚಂದ ಕಾಣ್ತಿರ್ತಾಳೆ ಹೆಂಡತಿ, ಕಮಲಮುಖಿ. ಮದುವೆ ಆದಾಗ 1 ವರ್ಷ ಭಾರಿ ಚಂದ ಕಮಲಮುಖಿ ಹಂಗೆ ಕಾಣ್ತಾಳ. 2 ವರ್ಷ ಆದ ತಕ್ಷಣ ಚಂದ್ರಮುಖಿ ಹಂಗೆ ಕಾಣಕ್ಕೆ ಚಲೋ ಆಕ್ಕಳ. 3ನೇ ವರ್ಷಕ್ಕೆ ಜ್ವಾಲಾಮುಖಿನ ಸೀದಾ ಕೋರ್ಟ್ಗೆ ಒಂದು ಅಂತಿರ್ತಾನೆ ನೋಡ್ರಿ. ನೀವು ನಿನ್ನ ಬಿಟ್ಟು ನನಗೆ ಒಟ್ಟ ಇರೋಕ್ಕಾಗಂಗಿಲ್ಲ ಅಂತಾನ ಅಂತಿರ್ತಾರಲ್ಲ. ಏನಂತಿರ್ತಾರೆ ಮೊದಲಿಗೆ? ನಿನ್ನ ಬಿಟ್ಟು ನನಗೆ ಒಟ್ಟ ಇರಂಗಾಗಂಗಿಲ್ಲ ಅಂತಾನ. 3 ವರ್ಷ ಆದಮೇಲೆ ಯಾಕೈತಿ ಏನಂತೈತಿ ಅದು? ಒಂದು ನೀ ಇರಬೇಕು, ಇದು ಸಂಸಾರ. ಮೊದಲು ಹೇಳಿದ್ದ ಮಾತು ಉಲ್ಟಾ ಆತಲ್ಲಿ 3 ವರ್ಷಕ್ಕೆ. ಕಾರಣ ಲೂಟ್ ಸಕೇತೋ ಲೂಟುಲೋ ಸಂತ ನಾಮಕೋ ಲೂಟ್. ಕಬೀರದಾಸರು ಬರೀತಾರೆ, ಲೂಟ್ ಸಕೇತೋ ಲೂಟುಲೋ ಸಂತ ನಾಮಕೋ ಲೂಟ್, ಪೀಚೆ ಫಿರ್ ಫಚತಾ ಹೋಗಿ ಸಂಸಾರ ಹೈ ಸಬ್ಜೂಟ್ ಅಂತ ಬರೀತಾರೆ. ಸಂಸಾರ ಅನ್ನೋದು ಇದು ಬಹಳಷ್ಟು ಸುಳ್ಳ. ಇದನ್ನ ಅರ್ಥ ಮಾಡ್ಕೊಂಡು ನಡೆದ್ರನ ಚಂದ, ಇಲ್ಲಾಂದ್ರೆ ಇಲ್ಲ. 12ನೇ ಶತಮಾನದೊಳಗ ಮನೆಯ ಮೇಲೆ ನಿಂತುಕೊಂಡು ತಲೆಯನ್ನು ಬಾಚುತ್ತಿದ್ಲು ಅಕ್ಕಮಹಾದೇವಿ. ತುಂಬು ಯೌವನದ ಯುವತಿ. ಸೈನಿಕರೊಂದಿಗೆ ಕೌಶಿಕ ಮಹಾರಾಜ ವಾಯುವಿಹಾರಕ್ಕಂತ ಹೊರಗೆ ಬಂದಾನ. ನೋಡಿದ, ಮದುವೆ ಆದ್ರೆ ಈಗಿನ್ನ ಆಗಬೇಕು ಅಂತ ಅನ್ಕೊಂಡ. ಸೈನಿಕರನ್ನ ಹಚ್ಚಿ ಮಂತ್ರಿಗಳನ್ನು ಹಚ್ಚಿ ಮನೆಗೆ ಕಳಿಸಿಕೊಟ್ಟ. ಅಕ್ಕಮಹಾದೇವಿ ಮನೆಗೆ ಬಂದರು. ತಂದೆ ತಾಯಿ ಮನೆಯೊಳಗಿದ್ರು. ಮಹಾರಾಜ ಒಂದು ಆದೇಶ ಕಳಿಸಾನ. ಏನು? ಏನಿಲ್ಲ, ನಿಮ್ಮ ಮನೆಯೊಳಗಿರುವಂಥ ಮಹಾದೇವಿಯನ್ನ ರಾಜ ಮದುವೆ ಆಗ್ಬೇಕಂತ ಮಾಡ್ಯಾನ. ತಂದೆ ತಾಯಿಗೆ ಬಹಳಷ್ಟು ಖುಷಿ ಆಯಿತು. ಅಕ್ಕಮಹಾದೇವಿ ಅವಳಲ್ಲ, ಅಕ್ಕಮಹಾದೇವಿ ಹಾಗಲ್ಲ. ತಂದೆ ತಾಯಿ ಮಹಾರಾಜನ ಕೈ ಹಿಡಿತಾಳ ಮಗಳು ಅಂತ ಖುಷಿ ಪಟ್ರು. ಆದ್ರೆ ಅಕ್ಕಮಹಾದೇವಿ ಎಲ್ಲವನ್ನು ಮೀರಿದವಳಾಗಿದ್ಲು. ಆ ಸಂದರ್ಭದಲ್ಲಿ ತಂದೆ ತಾಯಿ ಒತ್ತಾಯಕ್ಕೆ ಮದುವೆ ಆಗಬೇಕು ಅಂತ ಒಪ್ಕೋತಾಳ. ನಂತರದಲ್ಲಿ 3 ಕಂಡೀಷನ್ಗಳನ್ನು ಹಾಕಿ ಕೌಶಿಕ ಮಹಾರಾಜನ ಕೈ ಹಿಡಿಲಿಕ್ಕೆ ಒಪ್ಕೋತಾಳ. ಏನು ಕಂಡೀಷನ್ಗಳು? ಕೌಶಿಕ ಮಹಾರಾಜ್ ಅಂತಾನ 3 ಕಂಡೀಷನ್ಗಳನ್ನು ಬಿಟ್ಟು ಆಮೇಲೆ ಅಕ್ಕಮಹಾದೇವಿ ನನಗ ಸಿಗ್ತಾಳೆ, ಯಾಕೆ ಚಿಂತೆ ಮಾಡಬೇಕು? ಆಕೆ ಕಂಡೀಷನ್ಗಳಿಗೆ ಒಪ್ಕೊಂಡು ಮದುವೆ ಆದ್ರೆ ಆತು ಅಂತ ವಿಚಾರ ಮಾಡಿದ. ಆಕೆ ಹೇಳಿದ್ಲು, ನಾನು ಸದಾಕಾಲ ಶಿವಪೂಜೆ ಮಾಡುವಾಗ ನನ್ನ ಅಪ್ಪನೇ ಇರಲಾರ್ದ ನೀನು ನನ್ನನ್ನು ಮುಟ್ಟುವಂಗಿಲ್ಲ. ನಾನು ಲಿಂಗ ಪೂಜೆ ಮಾಡ್ತಿರ್ತೀನಿ, ಲಿಂಗ ಪೂಜೆ ಮಾಡುವಾಗ ನೀನು ನನ್ನನ್ನು ಮುಟ್ಟುವಂಗಿಲ್ಲ, ನನ್ನ ಅಪ್ಪನೇ ಇಲ್ಲದೆ. ಜಂಗಮ ದಾಸೋಹ ಮಾಡ್ತಿರ್ತೀನಿ, ಆ ಸಂದರ್ಭದಲ್ಲಿ ನೀನು ನನ್ನನ್ನು ನನ್ನ ಅಪ್ಪನೇ ಇಲ್ಲದೆ ಸ್ಪರ್ಶಿಸೋ ಹಾಗಿಲ್ಲ. 24 ತಾಸು ಸದಾ ಶಿವಪೂಜಾ ಲಿಂಗ ಪೂಜಾ ಅಂತ ಒಳಗಡೆ ಇರುವಂಥ ಅಕ್ಕಮಹಾದೇವಿ ಕೌಶಿಕ ಮಹಾರಾಜನಿಗೆ ಸಿಗಲೇ ಇಲ್ಲ. ಕಾಮದ ತೃಷೆಯಲ್ಲಿರುವಂಥ ಕೌಶಿಕ ಮಹಾರಾಜ ಒಮ್ಮೆ ಅಪ್ಪಿ ತಪ್ಪಿ ಆಕೆಯನ್ನು ಮುಟ್ಟಾಕ್ ಹೋಗ್ತಾನ.
ಆ ಸಂದರ್ಭದಲ್ಲಿ ಅಕ್ಕ ಮಹಾದೇವಿ ಅಂತಾಳ, ಎಮ್ಮೆಗೊಂದು ಚಿಂತೆ ಸಮಗಾರನಿಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ ಕರ್ಮಿಗೊಂದು ಚಿಂತೆ, ನಿನಗೆ ನಿನ್ನ ಕಾಮದ ಚಿಂತೆ, ಒಲ್ಲೆ ಹೋಗು ಮರುಳೆ ಶರಗ ಬಿಡು, ಎನಗೆ ಎನ್ನ ಚನ್ನ ಮಲ್ಲಿಕಾರ್ಜುನ ಒಲಿಸಿಕೊಳ್ಳುವ ಚಿಂತೆ ಅಂತ ಬರೀತಾರೆ. ಜೀವನದೊಳಗ ಇವ್ರು ಹೆಂಗ್ ಬದುಕಿದ್ರು? ಎಮ್ಮಿಗೊಂದು ಚಿಂತೆ, ಸಮಗಾರನಿಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ, ನಿನಗೆ ನಿನ್ನ ಕಾಮದ ಚಿಂತೆ. ಕೌಶಿಕ ಮಹಾರಾಜನಿಗೆ ಬೈದು ಹೇಳ್ತಾಳ ಬುದ್ಧಿ ಮಾತು, ನಿನಗೆ ಯಾವಾಗ್ಲೂ ನಿನ್ನ ಕಾಮದ ಚಿಂತೆ ಅಲ್ಲೋ, ನನಗೂ ಒಂದು ಚಿಂತೆ ಅದ. ಏನು ಚಿಂತೆ ಅಂದ್ರ ಚನ್ನ ಮಲ್ಲಿಕಾರ್ಜುನ ಮಲ್ಲಯ್ಯ, ಗಿರಿದ ಮಲ್ಲಯ್ಯ, ಗಿರಿರಾಜ ಮಲ್ಲಯ್ಯ ಯಾವಾಗ ನನಗೆ ಒಲಿತಾನ, ಒಲಿಯೋದಿಲ್ಲೋ ಅನ್ನುವ ಚಿಂತೆ ಅಂತ ತಿಳ್ಕೊಂಡು ಸರ್ವಸ್ವವನ್ನು ಬಿಟ್ಲು ಕಲ್ಯಾಣದ ಕಡೆ ಹೊರಟ್ಲು ಅಂತ ಇತಿಹಾಸ ಕೇಳ್ತೀವಿ. ಗೆಳತಿಯರೆಲ್ಲರೂ ಬಂದ್ರು ಓಡೋಡಿ, ಅರಮನೆ ಒಳಗೆ ಬಂದು ಸದಾಕಾಲ ಶಿವಪೂಜಾ ಲಿಂಗ ಪೂಜೆ ಒಳಗಿರುವಂತ ಅಕ್ಕ ಮಹಾದೇವಿಯನ್ನ ನೋಡಿ ಇನ್ನೇನು ಅರಮನೆ ಬಿಟ್ಟು ಎಲ್ಲವನ್ನು ತ್ಯಾಗ ಮಾಡಿ ಇವನು ಏನಿತ್ತು ಎಲ್ಲವನ್ನು ಬಿಟ್ಟು ಹೊಂಟ್ಲು ಅಲ್ವಾ. ಒಬ್ಬೇಕನ ಹೊಂಟಿ, ಕಾಡದ ಪ್ರಾಣಿಗಳದಾವ, ಏನು ಮಾಡ್ತಿ? ದಾರಿ ಒಳಗೆ ಹೋಗಾಗ ಹಸಿವೆ ಆದ್ರೆ ಏನು ಮಾಡ್ತಿ? ಅಕ್ಕ ಮಹಾದೇವಿ ಅಂತಾಳ, ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ದೃಶ್ಯ ಆದಡೆ ಕೆರೆ ಹಳ್ಳ ಬಾವಿಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು. ಮತ್ತಿಷ್ಟೆಲ್ಲ ಆತು. ಮುಂದ ಒಬ್ಬೇಕನ ಹೊಂಟಿಯಲ್ಲ, ನಿನ್ನ ಜೊತೆಗೆ ಯಾರಿಲ್ಲ ಅನ್ಬೇಡ್ರಿ, ನನ್ನ ಜೊತೆಗೆ ಯಾರದಾರಂದ್ರ ಆತ್ಮ ಸಂಗಾತಕ್ಕೆ ಚನ್ನಮಲ್ಲಿಕಾರ್ಜುನ ಉಂಟು, ನನಗೇನು ಹೆದರಿಕಿಲ್ಲ ಅವ ಇರೋ ಮಠ ಅಂತ ತಿಳ್ಕೊಂಡು ಅಕ್ಕ ಮಹಾದೇವಿ ತನ್ನ ಪ್ರಯಾಣ ಬೆಳೆಸಿದ್ಲು ಅಂತ ಇತಿಹಾಸ. ಮುಂದೆ ಕಲ್ಯಾಣಕ್ಕೆ ಹೋಗ್ತಾಳೆ. ಇವರ ದಾಂಪತ್ಯದ ಜೀವನ ಮಲ್ಲಯ್ಯನ ಜೊತೆಗೆ ನಾನು ಮಲ್ಲಯ್ಯನೇ ನನ್ನ ಪತಿ ಅಂತ ಒಪ್ಕೊಂಡಿರುವಂತ ಅಕ್ಕ ಮಹಾದೇವಿ ಜೀವನ ಎಷ್ಟು ಸುಂದರ. 3 ದಿನಕ್ಕನ ಮನೆ ಓದಿರಿಲ್ಲ, ಅಮೇರಿಕಾದೊಳಗೆ 3 ದಿನಕ್ಕೆ ಡೈವರ್ಸ್ ಆಗೈತಿ. 3 ದಿನಕ್ಕೆ ಎದಕ್ಕೆ ಡೈವರ್ಸ್ ಆಗೈತಿ ಅಂತ ತಳಗ ಓದಿದ್ನಿ ಆ ಪೇಪರ್ನ್ಯಾಗ. ಮದುವೆ ಆದ 3 ದಿನಕ್ಕೆ ಡೈವರ್ಸ್ ಯಾಕೆ ಆಗೈತಿ ಅಂದ್ರ ಅವ ಗೊರಕಿ ಭಾಳ ಹೊಡಿತಿದ್ನಂತ, ನಿದ್ದೆ ಆಗೋಲಾಗಿತ್ತಂತ ಅಕ್ಕಿಗೆ. ನಿದ್ದೆ ಆಗ್ಲಾರ್ದಕ್ಕೆ ಡೈವರ್ಸ್ ಕೊಟ್ಟ ಜೀವನ. ಕಾರಣ ಏನು ಅಂತಂದ್ರ ತಾಳಿ ಕಟ್ಟಿರುವ ಗಂಡನೇ ನನ್ನ ಜೀವನದ ಕೊನೆಯ ಉಸಿರು ಅನ್ನುವಂತ ತತ್ವ, ಧರ್ಮ, ಸಿದ್ಧಾಂತ ಎಲ್ಲಾದರೂ ಕಾಣುವುದಿದ್ರ ಅದು ನನ್ನ ಭಾರತ ದೇಶದೊಳಗೆ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಳೋದು. ಇಲ್ಲಿ ಬಿಟ್ರೆ ಎಲ್ಲಿ ಇಲ್ಲ. ಇದು ಮೈಸೂರಿಗೆ ಅರಮನೆ ನೋಡಕ್ ಹೋಗಿದ್ರಂತ. ಎಲ್ಲಿ ಅವರು? ಈ ಕಡೆ ಅವರು ಉತ್ತರ ಕರ್ನಾಟಕದವ್ರು. 2 ಗಂಡ ಹೆಂಡತಿ, 1 ಮಗ ತಗೊಂಡಿಬ್ರು. ಇನ್ನೇನು ಮಾರ್ಚ್ ಏಪ್ರಿಲ್ ಸೂಟಿ ಬಂತಲ್ಲ, ಹೆಂಗಿದ್ರು ಬಸ್ ಫ್ರೀ ಅದಾವ, ಅಡ್ಡಾಡಿದ್ದ. 2 ಗಂಡ ಹೆಂಡತಿ ಮಗನ ಕರ್ಕೊಂಡು ಮೈಸೂರಿಗೆ ಹೋದ್ರು. ಅರಮನೆ ನೋಡಾಕತ್ತಿದ್ರು. ಅವ ಅಟ್ಟು ದೂರ ಇದ್ದ. ಈಕಿ ಹೆಣ್ಮಗಳು 1 ಅರ್ಧ ಕಿಲೋಮೀಟರ್ ಹಿಂದದಾಳ. ಹುಡುಗನ ಜಕ್ಕೊಂದು ಕೈಯಾಗ ಬಗಲಾಗ ಒಂದು ಇದು ಇಟ್ಕೊಂಡು ಹೊಂಟಾಳ. ಅವ ಹುಡುಗಗೆ ಸಾಕಾಗಿ ಹೋತು. 1 ನಿಮಿಷ ತಡಿ ಅಂದ ಅವಾಗ. ಯಾಕ? ಏನಿಲ್ಲ, ನೋಡಲ್ಲಿ ಅರಮನೆ ನೋಡಾಕ ವಿದೇಶದವರು ಬಂದಾರ. ಅವರು ಎಷ್ಟು ಚಂದ ಕೈ ಹಿಡ್ಕೊಂಡು ಅಡ್ಡಾಡಕತ್ತಾರ. ನೀ ನೋಡಿದ್ರೆ ಇಟ್ಟು ದೂರದಿ, ನಿನ್ನ ಬಿಟ್ಟು ನಮ್ಮ ಅಪ್ಪ ಅಟ್ಟು ದೂರ ಹೋಗ್ಯಾನ. ನೋಡಿರ್ತೀರಿಲ್ಲ, ನಿಮ್ಗೆ ಅನುಭವ ಆಗಿರ್ತೈತಿ ಇದು. ನೀವೇನ್ರಿ ನಿಮ್ಮ ಯಜಮಾನ್ರನ್ನ ಕರ್ಕೊಂಡು ನಾಳೆಗೆ ಬೆಳಗಾವಿಗೆ ಹೋಗಿ ಬರ್ರಿ, ಹೋಗಿ ಬರ್ರಿ ನೀವು. ಅವ ಮುಂದಿನ ಸೀಟ್ನಾಗ ಕೂತಿರ್ತಾನ, ನಿಮ್ಮ ಹಿಂದಿನ ಸೀಟ್ನಾಗ ಕುಂದಿರ್ಸಿರ್ತಾನ. ಇಳಿ ಇನ್ನ ಅಂತಾನ ಹೋಗಾಗ ಅಟ್ಟ. ಕಾರಣ ನಮ್ಮ ಧರ್ಮ ಸಿದ್ಧಾಂತ ಬಹಳಷ್ಟು ಅಪರೂಪ ಇದು. ಆ ಹುಡುಗ ಅಂತಾನ, ಮತ್ತ ವಿದೇಶದವ್ರು ನೋಡಲ್ಲಿ ಎಷ್ಟು ಕೈ ಹಿಡ್ಕೊಂಡು ಚಂದ ಅಡ್ಡಾಡತ್ತಾರ, ನೀನು ಅಪ್ಪ ಯಾಕೆ ಹಂಗೆ ಅಡ್ಡಾಡಂಗಿಲ್ಲ ಅಂತ ಹುಡುಗ ಕೇಳಿದ. ನೀ ನೋಡಿದ್ರೆ ಇಲ್ಲದಿ, ನಮ್ಮ ಅಪ್ಪ ನೋಡಿದ್ರೆ ಅರ್ಧ ಕಿಲೋಮೀಟರ್ ದೂರದಾನ, ಹೆಂಗಿದು ಜೀವನ? ಆ ಹೆಣ್ಮಗಳಂತಾಳ, ಕೈ ಹಿಡ್ಕೊಂಡು ಅಡ್ಡಾಡೋ ಸಂಸ್ಕೃತಿ ನಮ್ಮದಲ್ಲಪ್ಪ. ಅವರಿಬ್ರು ಕೈ ಯಾಕೆ ಹಿಡ್ಕೊಂಡು ಅಡ್ಡಾಡಕತ್ತಾರಂದ್ರ ಈಕಿನ ಕೈ ಬಿಟ್ರೆ ಮತ್ತೆ ಹೊಕ್ಕಳಿಕೆ ಎಲ್ಲರ ಅಂತ ಅವ ಕೈ ಹಿಡ್ದಾನ.
ಇವನು ಬಿಟ್ರೆ ಈಗ ಇವ ಎಲ್ಲಾರು ಹೊಕ್ಕಾನಂತ ಅಕ್ಕಿ ಕೈ ಹಿಡ್ದಾಳ. ಆದ್ರೆ ಗೊತ್ತಿರ್ಲಿ ಇದು ವಿದೇಶದ ಸಂಸ್ಕೃತಿ. ಆದ್ರ ನನ್ನ ಭಾರತ ದೇಶದ ಸಂಸ್ಕೃತಿ ಒಂದದ ತಿಳ್ಕೊ ಮಗನ. ಏನು ಅಂದ್ರ ತಾಳಿ ಕಟ್ಟಿರೋ ಗಂಡ 1 ಕಿಲೋಮೀಟರ್ ಅಲ್ಲ 1000 ಕಿಲೋಮೀಟರ್ ದೂರ ಇದ್ರು ಅವನೇ ನನ್ನ ಗಂಡ ಅಂತ ಪೂಜಿಸುವ ತತ್ವ ಅದು ಭಾರತ ದೇಶದೊಳಗದ. ನಿಮ್ಮಪ್ಪ ಎಷ್ಟು ದೂರ ಇದ್ರು ಕೂಡ ಅವ ನನ್ನ ಗಂಡನ, ನಾ ಎಷ್ಟು ದೂರ ಹಿಂದಿದ್ರು ಕೂಡ ನಾನು ಅವನ ಹೆಂಡತಿನ. ನನ್ನ ಬಿಟ್ಟು ಅವ ಹೋಗಂಗಿಲ್ಲ, ಅವನು ಬಿಟ್ಟು ನಾ ಇಲ್ಲ. ಇದು ನನ್ನ ದೇಶದ ಸಂಸ್ಕೃತಿ ಅಂತ ಮಗನಿಗೆ ಬುದ್ಧಿ ಮಾತು ಹೇಳುವಂಥ ಪರಂಪರೆ ಅದು ಇಲ್ಲೇ ಕಾಣೋದು, ಮತ್ತೆಲ್ಲೇ ಇಲ್ಲ. ಶರಣರು ಹಾಗೆ ಬದುಕಿದ್ರು. ಯಾರೋ ಮಠಕ್ಕೆ ಹೋದ್ರಂತ, ಅಜ್ಜರ ಸನ್ಯಾಸ ಪಾಡು ಸಂಸಾರ ಪಾಡು ಅಂತ ಕೇಳಿದ್ರು. ಮಠದಾಗ ಕೂತು ಗುರುಗಳು ಹೇಳಿದ್ರು, ತಂದ್ರ ಬಂದ್ರ ನಿಂದ ಪಾಡ, ತೊಂದ್ರೆ ಬಂದ್ರ ನಂದು ಪಾಡ. ಹೆಂಡತಿ ಹೇಳಿದ್ದು ನಮ್ಮ ಉದಯ ಶಾಸ್ತ್ರಿಗಳು ಹೇಳಿದ್ರಲ್ಲ, ನಕ್ಲೇಸ್ ಒಬ್ಬರ ಮನ್ಯಾಗ ಬಂದೈತಂದ್ರೆ ಇನ್ನೊಬ್ಬರ ಮನ್ಯಾಗ ಮಗ್ಗಲ ಮನ್ಯಾಗ ಬಾಂಡೆ ಸಪ್ಪಳ ಹಾಕಿರ್ತಾವ. ಬಾಂಡೆ ಸಪ್ಪಳ ಆಗಾಕತ್ತೈತಂದ್ರೆ ಮಗ್ಗಲ ಮನ್ಯಾಗ ಏನೋ ಬಂದೈತಂತ ತಿಳ್ಕೊಬೇಕವ, ಅಂದ್ರೆ ಶಾನೆ. ಭಾಳ ಮಂದಿ ಮನ್ಯಾಗ ನೋಡ್ರಿ ನೀವು ಬಾಂಡೆ ನೆಗ್ಗಿರ್ತಾವ. ಭಾಳ ಎಷ್ಟು ಮಂದಿ ಮನೆಗೆ ಹೋಗಿರಿ ನೀವು, ನೆಗ್ಗೆ ಬಿಟ್ಟಿರ್ತಾವ. ಹಂಗ ಸ್ವಾಮಿಗಳ ಹತ್ತ ಹೋಗಿ ಕೇಳಿದವ, ಸನ್ಯಾಸಿ ಪಾಡು ಸಂಸಾರ ಪಾಡು ಅಂಥೇಳಿ. ಸ್ವಾಮೀಜಿಯವ್ರಂತಾರ, ತಂದ್ರ ಬಂದ್ರ ನಿಂದ ಪಾಡ, ತೊಂದ್ರೆ ಬಂದ್ರ ನಂದು ಪಾಡ. ಹೆಂಡತಿ ಹೇಳಿದ್ದು ತಂದ್ರ ಬಂದ್ರ ಅದು ನಿಂದ ಪಾಡಪ್ಪ, ತೊಂದ್ರೆ ಬಂದ್ರ ನಂದ ಪಾಡ. ಕಾರಣ ಏನು ಅಂತಂದ್ರ ಇದು ಸಂಸಾರ ಅನ್ನೋದು ಬಹಳಷ್ಟು ವಿಚಿತ್ರ. ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ಬಹಳ ಮುಖ್ಯ ಇಲ್ಲಿ. ಹೆಂಡತಿ ಗಂಡನ ಮೇಲೆ ಯಾವಾಗಲೂ ಸಂಶಯ ಪಡ್ತಿದ್ಲು. ಕೇಳ್ರಿ ಇದು ಎಷ್ಟು ಚಂದ ಐತಿ. ಯಾವಾಗಲೂ ಗಂಡನ ಮೇಲೆ ಸಂಶಯ ಪಡೋದು. ಇವ ಚಲೋ ಆತ್, ಬೆಳಗಿನ ಜಾವ ಎದ್ದ, ಬಡ ಬಡ ಬಟ್ಟೆ ಹಾಕೊಂಡ, ಸುಡ್ಕೇಸ್ ಹಿಡ್ಕೊಂಡ ಆಫೀಸ್ಗೆ ಹೊಂಟ. ಹೆಂಡತಿ ಕೇಳಿದ್ಲು, ರೀ ಎಲ್ಲಿ ಹೊಂಟಿರಿ? ಆಫೀಸ್ಗೆ ಹೊಂಟೀನಿ. ಮತ್ತು ಹೋದ ಮೇಲೆ ಫೋನ್ ಮಾಡಿ ಹೇಳ್ರಿ ಆಫೀಸ್ನಾಗ ಇದ್ದೀನಿ ಅಂತ ಹೇಳಿ. ಅಕ್ಕಿಗೆ ಡೌಟ್ ಇವ ಎಲ್ಲರೂ ಹೊಕ್ಕಾನ ಅಂಥೇಳಿ. ಅವ ಹೋದ, ಇನ್ನೂ ಸ್ಕೂಟ್ರ್ ಮೇಲೆ ಹೊಂಟಿದ್ದ. ಹೆಂಡತಿ ಫೋನ್ ಮಾಡಿಲ್ಲ, ರೀ ಎಲ್ಲಿದ್ದೀರಿ? ಸ್ಕೂಟ್ರ್ ಮೇಲೆ ಇದೀನಿ, ಹಾರ್ನ್ ಹೊಡೀರಿ ಅನ್ಲಕ್ಕಿ. ಹಾರ್ನ್ ಹೊಡೆದ ಕಿ ಸಾವ್ಕಾಸ್ ಹೋಗ್ರಿ ಅನ್ಲಕ್ಕಿ. ಮುಂದೆ ಆಫೀಸ್ಗೆ ಹೋದ, ಆಫೀಸ್ನಾಗ ಕೂತಾನ. ರೀ ಎಲ್ಲಿದ್ದೀರಿ ಅಂತ ಫೋನ್ ಹಚ್ಚಿದ್ಲು. ಇಲ್ಲೇ ಆಫೀಸ್ನಾಗ ಇದೀನಿ, ಬೆಲ್ ಹೊಡೀರಿ ಅನ್ಲಕ್ಕಿ. ಮುಂದೆ ಬೆಲ್ ಇಟ್ಟಿರ್ತಾರಲ್ಲ, ಬೆಲ್ ಹೊಡೀರಿ. ಬೆಲ್ ಹೊಡೆದ. ಅದ ಆಯ್ತು ಅದಾರ. ಮತ್ತು ಮಧ್ಯಾಹ್ನ ಫೋನ್ ಹಚ್ಚಿದಲು, ರೀ ಎಲ್ಲಿದ್ದೀರಿ? ಇಲ್ಲೇ ಆಫೀಸ್ನಾಗ ಇದೀನಿ, ಪ್ಯೂನ್ ಅದಾನನ್ರಿ? ಅದಾರ, ಕೊಡ್ರಿ ಅವ್ನ ಕೈಯಾಗ. ಕೊಟ್ಟು, ಅಮ್ಮವ್ರ ಹೇಳ್ರಿ ನಿಮ್ಮ ಯಜಮಾನ್ರು ನಿಮ್ಮ ಸಾಹೇಬ್ರು ಆಫೀಸ್ನಾಗ ಅದಾರಿಲ್ಲ? ಇಲ್ಲೇ ಅದಾರ, ಎಲ್ಲಿ ಹೋಗಿಲ್ರಿ? 5 ಮಟ್ಟ ಎಲ್ಲಿ ಬಿಡಬೇಡ, ಅವ್ರನ್ನ ಸೀದಾ ಮನೆಗೆ ಕಳ್ಸನ್ಲಕ್ಕಿ. ಗಂಡ ಎಲ್ಲಿ ಹೋದ್ರೂ ಸಂಶಯ. ಮತ್ತು ಹಿಂಗ ಒಂದು ಊರಾಗ ಏನಾರ ಕಾರ್ಯದ ನಿಮಿತ್ತ ಹೋಗೋದು ಬರ್ತಾವಲ್ಲ, ಆಕಿಗೆ ಮಧ್ಯಾಹ್ನ ಒಂದು ಫೋನ್ ಬಂತು. ಅವ್ರವ್ ಹಚ್ಚಿದ್ಲು, ತಂಗಿ ನಮ್ಮ ಊರಾಗ ಜಾತ್ರೆ ನಡೆದೈತಿ, ಮತ್ತು ನಿನ್ನ ಗಂಡನ ಕರ್ಕೊಂಡು ಬಾ ಅಂತ ಅವ್ರವ್ ಹಚ್ಚಿದ್ಲು. ಈಕೆ ಅಂದ್ಲು, ನನ್ನ ಗಂಡ ಏನು ಆಫೀಸ್ ಬಿಟ್ಟು ಬರಂಗಿಲ್ಲ, ಬಂದ್ರೆ ನಾನಾ ಬರ್ಬೇಕ್ಯವ. ಬಂದ್ಬಿಡು ಹೋಗಿ, ಜಾತ್ರೆ ಮುಗಿಸ್ಕೊಂಡು ಹೋಗಾಕತ್ತಿ, 15 ದಿನ ಹೇಳ್ಕೊಂಡು ಬಾ. ಹೆಂಡತಿ ಆಯಿತು. ಬಂದ ಮೇಲೆ ಗಂಡಗೆ ಹೇಳಿದ್ಲು, ರೀ ನಮ್ಮವ್ ಫೋನ್ ಹಚ್ಚಿದ್ಲು, ನಾನು ಮೂರಾಗ ಜಾತ್ರೆ ಐತಿ, ನಾ ಹೋಗ್ಬೇಕು. ಆಯ್ತು ಹೋಗು. ಮನಸ್ಸಿನಾಗ್ರೆ ಇಟ್ಟು ಖುಷಿ ಆಗ್ಯಾನವ. ಹೊಕ್ಕಿನ ಅಂದ ತಕ್ಷಣ ಮ್ಯಾಲಿ ಮಾತಿಗೆ ಹೇಳ್ತಾನ, ಜಲ್ದ ಬಾ, ನಿನ್ನ ಬಿಟ್ಟು ನನಗೆ ಇರೋಕ್ಕಾಗಂಗಿಲ್ಲ ಅಂತ ಹೇಳ್ತಾನ ಮ್ಯಾಲಿ ಮಾತಿಗೆ. ಆದ್ರೆ ಒಳಗೇನೈತಿ, ಯಾವಾಗ ಹೊಕ್ಕೈತಿ ಹೋಗ್ಲಿದ ಅಂತ ಗೊತ್ತಾನ. ಅಂತಾದ್ರೊಳಗೆ ಈಕಿ ಹೆಂಡತಿ ಅಂದ್ಲು, ರೀ ಮತ್ತು ನಾ ಹೋದ್ಮೇಲೆ ನಿಮ್ಮ ಫೋನ್ ಹಚ್ತಿರ್ತೀನಿ, ನೀವು ಏನು ಮಾಡಾಕತ್ತೀರಿ ನನಗೆ ಹೇಳ್ಕೊತ ಇರಬೇಕು ಅಂದ್ಲು. ಆಯ್ತು ನಡಿ ಹೋಗಿ ಬಾ ಅಂಥೇಳಿ ಬಸ್ ಹತ್ತಿಸಿ ಕೈ ಮುಗಿದ ಬಸ್ಸಿನಿಂದ ನಿಂತು ಹೋತಪ್ಪ ಅಂದ ಮನಸ್ಸಿನಾಗ. ಆಕೆ ಇನ್ನೂ ಊರಾಗ ಹೋಗಿ ಇಳಿದಿಲ್ಲ, ಫೋನ್ ಹಚ್ಚೇ ಬಿಟ್ಲು ಗಂಡಗೆ. ರೀ ಎಲ್ಲಿದ್ದೀರಿ? ಮನ್ಯಾಗಿದ್ದೀನಿ. ಏನು ಮಾಡತ್ತೀರಿ? ಅನ್ನ ಮಾಡ್ಕೊಳತ್ತೀನಿ. ಬೋಗನ್ಯಾಗ ಮಾಡ್ಕೊಳಕತ್ತೀರಿ ಏನು ಕುಕ್ಕರ್ನ್ಯಾಗ ಮಾಡ್ಕೊಳತ್ತೀರಿ? ಕುಕ್ಕರ್ ತಡ್ರಿ ಅವ ನಗಬೇಡ್ರಿ, ಇನ್ನೂ ಮುಂದೆ ಭಾಳ ಐತಿ ಅದು. ನಿಮ್ಮದು ನೆನಪಾಗೈತನ ಕುಕ್ಕರ ಬೋಗಾನಿ. ಮತ್ತು ಬೋಗನ್ಯಾಗ ಮಾಡ್ಕೊಳತ್ತೀರ ಕುಕ್ಕರ್ನ್ಯಾಗ ಮಾಡ್ಕೊಳತ್ತೀರಿ? ಇಲ್ಲ ಕುಕ್ಕರ್ನ್ಯಾಗ. ಮತ್ತು ಹಂಗಿದ್ರೆ ಸಿಟಿ ಹೊಡಿಸ್ರಿ ಅನ್ಲಕ್ಕಿ. ಸಿಟಿ ಹೊಡಿಸಿದ.
ದಿನ ಫೋನ್ ಹಚ್ಚಾಕತ್ಲು, ಸೀಟಿ ಹೊಡ್ಯಾಕತ್ತು. 1 ದಿನ ಹೋತು, 2 ದಿನ ಹೋತು, 3 ದಿನ ಹೋತು, 4 ದಿನ ಹೋತು. 15 ದಿನ ಅಂತ ಏನು ಗಂಡಗೆ ಹೇಳಿ ಹೋಗಿದ್ಲು, ಈಕೆ 15 ದಿನಕ್ಕೆ ಬರ್ತಾಳೆ ತಗೋ ಅಂತೇಳಿ ಅವ ಏನು ಮಾಡಿದ, ಆರಾಮ್ ಇದ್ದವ. 15 ದಿನಕ್ಕೆ ಬರೋ ಹೆಣ್ಮಗಳು ಏನು ಮಾಡಿದ್ಲು ಅಂದ್ರೆ 13ನೇ ದಿನಕ್ಕೆ ಹೊಳ್ಳಿ ವಾಪಸ್ ಮನೆಗೆ ಬಂದು ಮನ್ಯಾಗ ಬಂದು ಅಡ್ಡಾಡಿ ಹುಡುಕ್ಯಾಡಿ ಎಲ್ಲ ರೂಮ್ನ್ಯಾಗ ಹಾಲ್ನ್ಯಾಗ ಮ್ಯಾಲೆ ಹೋಗಿ ಎಲ್ಲ ಕಡೆ ನೋಡ್ತಾಳ, ಇಲ್ಲ ಇವ. ಹೊರಗೆ ಬಂದು ವಾಚ್ಮನ್ ಕೂತಿದ್ದ, ವಾಚ್ಮನ್ ಕೇಳಿಲ್ಲ, ನಿಮ್ಮ ಯಜಮಾನ ಎಲ್ಲಿ ನೋಡಿದ್ರೆ ಕಾಣವಲ್ಲಾಗ್ಯಾನ, ಎಲ್ಲಿ ಹೋಗ್ಯಾನ? ಏನಿಲ್ರಿ, ಅವತ್ತು ನೀವೇನು ಊರಿಗೆ ಹೋದ್ರಿ ಜಾತ್ರೆಗೆ ಅಂತ, ಅವತ್ತು ಯಜಮಾನ್ರು ಕುಕ್ಕರ್ ತೊಗೊಂಡು ಹೋದವ್ರು ಅವರು ಇನ್ನೂ ಬಂದಿಲ್ಲ. ಏನು ಮಾಡಿದ್ದವ? ಕರೆ ಕೈ ಎತ್ತಿ ಹೇಳ್ರಿ ಯಾರ್ಯಾರು ಕುಕ್ಕರ್ ತೊಗೊಂಡೋಗಿರಿ. ಜೀವನದೊಳಗೆ ಸಂಶಯ ಅನ್ನೋದು ಎಷ್ಟು ಕೆಟ್ಟ ಅನ್ನೋದಕ್ಕೆ ಸುಮ್ಮನೆ ಒಂದು ಉದಾಹರಣೆ. ಸಂಸಾರದಿಂದಲೇ ಸದ್ಗತಿ ಶರಣರು ಹೇಳೋ ಮಾತು. ಬೆಚ್ಚನ ಮನೆ ಇದ್ದು ವೆಚ್ಚಕ್ಕೆ ಹೊನ್ನಿದ್ದು ಇಚ್ಛ ಅರಿವ ಸತಿ ಇದ್ದೊಡೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ. ಬೆಚ್ಚನ ಮನೆ, ವೆಚ್ಚಕ್ಕೆ ಒಂದು ಸ್ವಲ್ಪ ಹೊನ್ನು. 3ನೇ ಮಾತು ಭಾಳ ಚಲೋ ಬರೀತಾರ ಸರ್ವಜ್ಞನವರು. ಬೆಚ್ಚನ ಮನಿ ಇರಲಿಲ್ಲ ಅಂದ್ರೂ ನಡೀತದ, ವೆಚ್ಚಕ್ಕೆ ಹಣ್ಣಿರ್ಲಿಲ್ಲ ನಡೀತದ, ಆದರೆ ಇಚ್ಛೆ ಅರಿವ ಸತಿ ಇದ್ದೊಡೆ. ಗಂಡನ ಮನಸ್ಸಿನಾಗ ಏನೈತಿ ಅನ್ನೋದನ್ನು ತಿಳ್ಕೊಂಡು, ನನ್ನ ಗಂಡನ ಪರಿಸ್ಥಿತಿ ಏಟೈತಿ ಅಂತ ತಿಳ್ಕೊಂಡು ಜೀವನ ಮಾಡೋ ಹೆಣ್ಮಗಳು, ಅಂಥ ಹೆಣ್ಮಗಳಿದ್ಲು ಅಂದ್ರೆ ಪಕ್ಕಕ್ಕೆ ಹೆಂಡತಿದ್ಲು ಅಂದ್ರೆ ಆ ಸ್ವರ್ಗಕ್ಕೆ ಕಿಚ್ಚು ಹಚ್ಚೋತಮ್ಮ ಅಂತ ತಿಳ್ಕೊಂಡು ಸರ್ವಜ್ಞನವರು ಬರೀತಾರೆ. ಕಾರಣ ಏನು ಅಂತಂದ್ರೆ, ಈ ಸಂಸಾರದೊಳಗೆ ಇಬ್ಬರ ಜೀವನ ಬಹಳಷ್ಟು ಸುಂದರವಾಗಿ ಹೋಗ್ಬೇಕಂದ್ರೆ ಇಬ್ಬರ ನಡಬರ್ಕ್ ಏನಿರಬೇಕು ಅಂದ್ರೆ ವಿಶ್ವಾಸ, ನಂಬಿಕೆ. ಅದನ್ನು ಇಂಗ್ಲೀಷ್ನೊಳಗೆ ಹೇಳ್ತಾರಲ್ಲ, ಅಂಡರ್ಸ್ಟ್ಯಾಂಡಿಂಗ್. ಇದು ಬಹಳ ಮುಖ್ಯ. ಮನಸ್ಸು ಬಹಳ ಕೋಡಿ. ಈ ಮನಸ್ಸು ಗಂಡನ ಮೇಲೇನೂ ಸಂಶಯ ಮಾಡಕ್ಕೆ ಹಸ್ತದ, ಹೆಂಡತಿ ಮೇಲೇನೂ ಸಂಶಯ ಮಾಡಕ್ಕೆ ಹಸ್ತದ. ಆದರೆ ಇಲ್ಲಿ ನಂಬಿಕೆ ಅನ್ನುವಂಥದ್ದು ಭಾಳ ಮುಖ್ಯ. ಉತ್ತಮ ಜೀವನದೊಳಗೆ ಹಂಗೆ ನಡ್ಕೊಂಡು ಹೋಗಬೇಡ. ಸುಂದರವಾದ ಜೀವನ ಐತಿ, ಕೆಡಿಸ್ಕೋಬೇಡ. ಹೆಂಗೆ ಬದುಕಿದ್ರು ನೋಡಿ ಅವರೆಲ್ಲ. ಅಕ್ಕ ಮಹಾದೇವಿ ಹೆಂಗೆ ಬದುಕಿದ್ಲು, ಮಲ್ಲಯ್ಯ ಹಂಗೆ ಬದುಕಿದ. ಜೇಡರ ದಾಸಿಮಯ್ಯನವರು ಇದ್ರು, ಅವರು ಎಷ್ಟು ಸುಂದರವಾಗಿ ಬದುಕಿದ್ರು. ಅಷ್ಟೇ ಅಲ್ಲ, ಶರೀಫ, ಶಿಶುನಾಳ ಶರೀಫನ ಹಾಡವನ್ನು ಹಾಡಿದ್ರು ನಮ್ಮ ಗವಾಯಿಗಳಾಗಲೇ. ಗಡಿಗಿ ಜ್ವಾಕಿ ತಂಗಿ ಬ್ರಹ್ಮ ಕೊಟ್ಟ ಗಡಿಗಿ ಜ್ವಾಕಿ ತಂಗಿ. ಯಾವ ಗಡಿಗೆ? ಈ ಗಡಿಗೆ. ಇದು 9 ತೂತಿನ ಗಡಿಗೆ ಐತಲ್ಲ, ಇದನ್ನು ಭಗವಂತ ಕೊಟ್ಟಾನ. ಇದನ್ನು ಭಾಳ ಜ್ವಾಕಿ ನೋಡ್ಕೊರು ವಾ ತಂಗಿ ಅಂತಾರ. ಇದು ಒಬ್ರ ಕೈಯಾಗ ಹೋಗಿ ಕೊಟ್ಟಿ ಅಂದ ಮೇಲೆ ಅದು ಜ್ವಾಕಿಂದ ನೋಡ್ಕೋ. ಗಡಿಗಿ ಜ್ವಾಕಿ ತಂಗಿ ಬ್ರಹ್ಮ ಕೊಟ್ಟ ಗಡಿಗಿ ಜ್ವಾಕಿ ತಂಗಿ. ಇದನ್ನ ಶರಣರು ಗುಡಿ ಅಂತಾರ. Those we have many built temples, what can I do? Build poor men my. My body is shrine, its pillars are my leg. Golden pinnacle is my head. Hear me, Kudala Sangama Lord. There is destruction for physical temple. There is no destruction for the tough knowledge ಅಂತನ ಬಸವಣ್ಣ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಸಿರವೇ ಹೊಣ್ಣ ಕಳಸವಯ್ಯ. ಸ್ಥಾವರಕ್ಕೆ ಅಳಿವುಂಟು, ಜಂಗಮಕ್ಕೆ ಅಳಿವಿಲ್ಲ. ಸುಂದರವಾದ ಶರೀರ, ಸುಂದರವಾದ ಜೀವನ, ಸುಂದರವಾದ ಸಂಸಾರ ಎಷ್ಟು ಚಂದ ಅಷ್ಟ ಚಂದ. ಇಲ್ಲ ಅಂದ್ರೆ ಇಲ್ಲ. ಸಂತ ಶಿಶುನಾಳ ಶರೀಫನೂ ಮದುವೆ ಆದ. ಎಂತೆಂಥವ್ರು ಮದುವೆ ಆದರು? ಶಿಶುನಾಳ ಶರೀಫ ಮದುವೆ ಆದ. ಶಿಶುನಾಳ ಶರೀಫ ಇದ್ರಾಗ ಸಿಕ್ಕ ಇವನಿಗೆ ಹುಬ್ಬಳ್ಳಿಯಾಗ. ನವಲ್ಗೊಂದು ನಾಗಲಿಂಗ ಅಜ್ಜಗೆ ಸಿಕ್ಕ. ನವಲ್ಗೊಂದು ನಾಗಲಿಂಗಜ್ಜ ಹುಬ್ಬಳ್ಳಿ ಒಳಗೆ ಸಿಕ್ಕ ತಕ್ಷಣ ಇಬ್ರು ಕೂಡಿ ಮಾತನಾಡಕತ್ರು. ನವಲ್ಗೊಂದು ನಾಗಲಿಂಗಜ್ಜ ಅಂತಾನ ಶಿಶುನಾಳ ಶರೀಫಗ, ಏ ಶರೀಫ, ಭಾಳ ದಿನ ಆತು, ನಿನ್ನ ಹೆಂಡತಿನ ನೋಡಿ ಬರೋ ನಡಿಯಪ್ಪ ನಮ್ಮ ತಂಗಿನ ಅಂತಾನ. ನವಲ್ಗೊಂದು ನಾಗಲಿಂಗಜ್ಜ, ನಮ್ಮ ತಂಗಿ ಎಲ್ಲದಾಳು ನೋಡಿ ಬರೋ ನಡಿ. ಹೌದು, ನಾನು ಒಂದಿಷ್ಟು ದಿನ ಆಯ್ತು, ಭಾಳ ದಿನ ಆಯ್ತು, ಹೆಂಡತಿ ಹತ್ರ ಹೋಗಿಲ್ಲ, ಹೋಗೋಣ ನಡಿ ಅಂತ ತಿಳ್ಕೊಂಡು ಇಬ್ರು ಕೂಡಿ ಹೋಗ್ತಿರ್ತಾರ. ಅಲ್ಲಿ ಗೋಡಿಗೇರಿ ಅಂತ ಬರ್ತದ. ಗೋಡಿಗೇರಿ ಹತ್ರ ಒಂದು ಹಳ್ಳ.
ಬೆಳಗಿನ ಜಾವ ಹೋಗಿ ಆ ಗೋಡಿಗೆರೆ ಒಳಗೆ ಒಂದು ಗುಡಿ, ಆ ಗುಡಿಯಾಗ ಮುಕ್ಕೋತಾರ. ಅಲ್ಲಿ ಮಲ್ಕೊಂಡು ಬೆಳಗಿನ ಜಾವ ಎದ್ದು ಮುಖ ತೊಳಿತಿರ್ತಾನ ಶರೀಫ. ಹಸಿರು ಪೇಟ ಸುತ್ತಿರ್ತಾನ. ಆ ಸಂದರ್ಭದೊಳಗೆ ನವಲ್ಗೊಂದು ನಾಗಲಿಂಗಜ್ಜ ಬಂದು ಅವನು ಪೇಟಕ್ಕೆ ಹಿಂಗೆ ಹೊಡಿತಾನ. ಹೆಂಗೆ ನಾ ಪೇಟ ಸುತ್ತಕೊಂಡಿನಿ ಹಸಿರು ಪೇಟ, ಆ ಪೇಟಕ್ಕೆ ಹೊಡಿತಾನ. ಹೊಡೆದ ತಕ್ಷಣ ನಾ ಪೇಟ ಕೆಳಗೆ ಬೀಳ್ತದ. ಯಾರು ಉಟ್ಕೊಂಡಿದ್ದು? ಶರೀಫ್ ಉಟ್ಕೊಂಡಿದ್ದು. ನಾಗಲಿಂಗಜ್ಜ ಹೊಡಿತಾನ, ಪೇಟ ಕೆಳಗೆ ಬೀಳ್ತದ. ತಿಳಿತೇನೋ ಮಗನ ಶರೀಫ ಅಂತಾನವ. ತಿಳಿತೇನೋ ಮಗನ ಶರೀಫ ಅಂದ ತಕ್ಷಣ ತಿಳಿತಲ್ಲೋ ಅಜ್ಜ ನಾಗಲಿಂಗಜ್ಜ ಅಂತಾನ. ಏನು ತಿಳಿತ್ ಹೇಳು ಮಗನ ಅಂತಾನ. ಏನಿಲ್ಲಪ್ಪ, ನೀ ಪೇಟಕ್ಕೆ ಹೊಡೆದಿ, ಪೇಟ ಬಿತ್ತು, ನಾನೇನು ನನ್ನ ಹೆಂಡತಿ ನೋಡ್ಬೇಕಂತ ಹೊಂಟಿದ್ಯಾ, ಆಕೆ ಅಲ್ಲಾನ ಸೇರ್ಯಾಳ ಅನ್ನೋದು ತಿಳಿತೋತಮ್ಮ ಅಂತ ತಿಳ್ಕೊಂಡು ಶರೀಫ ಇಲ್ಲಿ ಕೂತ ಹೆಂಡತಿ ಸಾವನ್ನು ಕಂಡಿದ್ದ ಅಂತ ಇತಿಹಾಸ ಬರ್ತದ. ಅವಾಗನ ನಡಿ ಮತ್ತು ಹೋಗೋಣ, ಆಕೆ ತೀರ್ ಹೋಗ್ಯಾಳ, ಆಕೆ ನೋಡ್ಬೇಕಂತ ಹೊಂಟೆ ಬಂದ್ಮೇಲೆ ತೀರ್ ಹೋಗ್ಯಾಳ ಅಂದಾಗ ಶರೀಫ್ ಹಾಡ್ತಾನ, ಮೋಹದ ಹೆಂಡತಿ ತೀರಿದ ಬಳಿಕ ಮಾವನ ಮನೆಯ ಹಂಗಿನ್ಯಾಕು. ಹೆಂಡತಿನ ಇಲ್ಲ ಅಂದ ಮೇಲೆ ಅಲ್ಯಾಕೆ ಹೋಗೋದು, ನಡಿ ಹೊಳ್ಳಿ ಹೊಂಟು ಬಿಡೋಣ ಅಂತೇಳಿ ಹೊಂಟ ಬಿಟ್ರು. ಹೆಂಡತಿ ಮುಖ ನೋಡ್ಲಿಲ್ಲ, ಮಾವನ ಮನೆಯೊಳಗೆ ಆಸ್ತಿ ಬರ್ತೈತೆ ಅಂತ ನೋಡ್ಲಿಲ್ಲ. ಹೆಂಗೆ ಬದುಕಿರ್ಬೇಕು ಅವರೆಲ್ಲ. ಹೆಂಡತಿನ ನೋಡಾಕ ಹೊಂಟಾನ, ದಾರ್ಯಾಗ ಮುಖ ತೊಳ್ಯಾಕತ್ತಾನ, ಪೇಟ ಕೆಳಗೆ ಬಿತ್ತು, ಆಕೆ ಅಲ್ಲಿ ಲಿಂಗೈ ಕೆಳಗ್ಯಾಳ ಅನ್ನುವಂಥ ಸುದ್ದಿ ಗೊತ್ತಾತು. ಬರೇ ಸುಮ್ಮನೆ ಜ್ಞಾನಿಗಳು. ಹೆಂಗೆ ಬದುಕಿರ್ಬೇಕು ಇವರೆಲ್ಲ ನೋಡ್ರಿ. ಮತ್ತೆ ಏನು ಪೇಟ ಕೆಳಗೆ ಬಿತ್ತಂತಿಯಲ್ಲ, ಎದಕ್ಕೆ ಅಂದ್ರೆ ಏನಿಲ್ಲ, ಮತ್ತೆ ಅಲ್ಲನ ಸೇರ್ಯಾಳ ನನ್ನ ಹೆಂಡತಿ ಫಾತಿಮಾ, ನಡಿ ಹೋಗೋಣಂತ ತಿಳ್ಕೊಂಡು ಹೊಂಟ್ರು. ನವಲ್ಗೊಂದು ನಾಗಲಿಂಗಜ್ಜ ಅಂತಾನ, ನಡಿಪ ಮತ್ತೆ ಹೋಗಿ ನೋಡ್ಯಾರೆ ಬರೋನು, ಆಕಿನ ಮುಖ ನೋಡಿ ಬರೋನು ಅಂದಾಗ ಎಷ್ಟು ಸುಂದರ್ರಿ, ಎಷ್ಟು ಚಂದ ಹಾಡಿದ್ರು. ಮೋಹದ ಹೆಂಡತಿ ತೀರಿದ ಬಳಿಕ ಮಾವನ ಮನಿ ಹಂಗಿನ್ಯಾಕು. ಹೆಂಡತಿನ ತೀರಿ ಹೋಗ್ಯಾಳ ಅಂದ ಮೇಲೆ ಮತ್ತೆ ಮಾವನ ಮನಿ ಹಂಗರೆ ಯಾಕೆ ಬೇಕು? ಹೆಂಡತಿ ತೀರ್ಯಾಳ ಅಂದ ಮೇಲೆ ಆಕಿನ ಆಸ್ತಿ ಏಟು ಬರ್ತೈತಿ, ಹೋಗಿ ತೊಗೊಂಡು ಬರುವ ಗಂಡ್ಮಕ್ಳು ಹುಟ್ಟ್ಯಾರ. ಹೋಗಿ ಮಾವಾರ ಮತ್ತೆ ಆಕಿನ ಏಟು ಆಸ್ತಿ ಇತ್ರಿ ಕೊಡ್ರಿ, ಆಕಿನ ಮಕ್ಳು ಅದಾರ, ಆಕಿಗೆ ಅಕ್ಕರೆ ಆಕೈತಿ ಅಂತ ತಿಳ್ಕೊಂಡು ಅನ್ನುವಂಥ ಮಕ್ಕಳು ಹುಟ್ಟ್ಯಾರ. ಹೆಂಡತಿನ ಸತ್ತ ಮೇಲೆ ಮಾವನ ಮನೆಗರೆ ಯಾಕೆ ಹೋಗೋದು ಅನ್ನುವಂಥ ತತ್ವ ಸಿದ್ಧಾಂತ ಈ ನಾಡಿನಲ್ಲಿ ಮಹಾತ್ಮರಲ್ಲಿ, ಶರಣರಲ್ಲಿ, ಶಿವಯೋಗಿಗಳಲ್ಲಿ ಕಾಣ್ತೇವಿ. 40 ವಾಡದ ವೀರೇಶ್ವರ ಶರಣರು ಏನಾದರೂ ಒಂದಿಷ್ಟು ನಾಡಿನಲ್ಲಿ ಇತಿಹಾಸದಲ್ಲಿ ಹೆಸರನ್ನು ಮಾಡಿದಾರಂದ್ರೆ ಅವರ ಧರ್ಮಪತ್ನಿ ಆಗಿರುವಂಥ ಗುರುದೇವಮ್ಮನವರ ಪಾತ್ರ ಬಹಳಷ್ಟು ದೊಡ್ಡದು ಅನ್ನುವಂಥ ಇತಿಹಾಸ ಕೇಳ್ತೇವೆ. ಭಾಳ ದೊಡ್ಡದದು. ಹೆಂಗೆ ಬದುಕಿದ್ರು? ಜೇಡರ ದಾಸಿಮಯ್ಯನವ್ರ ಹತ್ರ ಹೋದ ಒಬ್ಬ ವ್ಯಕ್ತಿ ಹೋದ. ಜೇಡರ ದಾಸಿಮಯ್ಯನ ನೈಕೋತ ಕೂತಿದ್ರು. ಹೋಗಿ ಕೇಳ್ತಾನ, ಇನ್ನು ಒಂದು 4 ದಿನಕ್ಕೆ ನಾನು ಮದುವೆ ಆಗ್ಬೇಕಂತ ಮಾಡೀನಿ, ಏನು ಮದುವೆ ಚಲೋನೋ ಏನು ಸನ್ಯಾಸಿ ಪಾಡೋ ಸಂಸಾರ ಪಾಡೋ ಅಂತ ಕೇಳಿದ. ಇಲ್ಲಿ ಕುಂದ್ರು ತಮ್ಮ, ನಿನಗೆ ಹೇಳ್ತೀನಿ ಅಂದ್ರೆ ಜೇಡರ ದಾಸಿಮಯ್ಯನವರು, ಕೂಡು ಹೇಳ್ತೀನಿ. ಏನು ಹೇಳೋದು? ನೋಡ್ಕೋತ ಕುಂತ ಸುಮ್ಮನೆ. ಅವ್ರು ಹಿಂಗೆ ನೇಯ್ತಾ ಇದ್ರು. ಮಧ್ಯಾಹ್ನ 12 ಗಂಟೆ ಬಿಸಿಲಿನೊಳಗೆ ಹೆಂಡತಿ ಕರೀತಾರ. ಏನು ಮಾಡಾಕತ್ತೀರಿ? ಒಳಗೆ ಸೂಜಿ ಒಳಗೆ ದಾರ ಪೊಣ್ಸಾಕತ್ತೀನಿ, ಸ್ವಲ್ಪ ಚಿಮಣ ಹಿಡ್ಕೊಂಡು ಬರ್ರಿ ಅಂದ ಜೇಡರ ದಾಸಿಮಯ್ಯ. ಯಾವಾಗಿದು? ಮಧ್ಯಾಹ್ನ 12ಕ್ಕೆ. ಚಲೋ ಬಿರ್ರನ್ನ ಬಿಸಿಲು ಬಿದ್ದೈತಿ. ಇಂಥ ಬಿಸಿಲಿನೊಳಗೂ ಚಿಮಣ ಹಿಡ್ಕೊಂಡು ಬರ್ರಿ ಅಂದಾಗ ದೇವರ ದಾಸಿಮಯ್ಯನ ಹೆಂಡತಿ ಒಂದೂ ಮಾತಾಡಲಿಲ್ಲ. ಸೀದಾ ಚಿಮಣ ಹಿಡ್ಕೊಂಡು ಗಂಡ ಹೇಳ್ಯಾನ, ನನ್ನ ಪತಿದೇವರು ಹೇಳ್ಯಾನ ಅಂದ ಮೇಲೆ ಅದು ದೇವರ ವಾಕ್ಯ, ಆತನೇ ನನ್ನ ದೇವರು, ಆತನ ಅಪ್ಪಣೆಯನ್ನು ಮೀರಂಗಿಲ್ಲ ಅಂತ ತಿಳ್ಕೊಂಡು ಸುಮ್ಮನೆ ಚಿಮಣ ಹಿಡ್ಕೊಂಡು ಬಂದು ಗಂಡ ಸೂಜಿ ಒಳಗೆ ದಾರ ಪೊನ್ಸಕ್ಕೆ ಹಿಂಗೆ ಬೆಳಕು ಹಿಡಿದ್ಲಂತ. ಕೈ ಮಾಡಿ ಬೆಳಕು ಹಿಡಿತಾರಲ್ಲ ಹಂಗೆ ಹಿಡಿದ್ಲಂತ. ನಾಳೆ ನಿಮ್ಮ ಯಜಮಾನ್ರು 12ಕ್ಕೆ ಚಿಮಣ ತೊಗೊಂಡು ಬಾ ಅಂದ್ರೆ ನೀವೇನು ಮಾಡ್ತೀರಿ? ಒಲೆಯಾಗಿನ ಒಡಗಡಿಗೆ ತೊಗೊಂಬರ್ತೀರಿ, ಹೌದಿಲ್ಲ? ಏನಂತೀರಿ? 12ಕ್ಕೆ ಈಗೇನು ಕಣ್ಣು ಕಾಣಂಗಿಲ್ಲ? ಮನೆ ಒಳಗೆ ವಾದ ಮಾಡ್ತೇವೆ ನಾವು. ಧರ್ಮಪತ್ನಿ ಒಂದು ಮಾತೂ ಆಡಲಿಲ್ಲ. ನನ್ನ ಪತಿದೇವ್ರು ಹೇಳ್ಯಾನ ಅಂದ ಮೇಲೆ ತಂದರು, ಬೆಳಕು ಹಿಡಿದ್ಲು, ಸೂಜಿ ಒಳಗೆ ದಾರ ಪೋಣಿಸಿದ್ರು, ಒಯ್ದ್ಲು.
ಮಧ್ಯಾಹ್ನ 12:01 ಹೋಗಿದ್ದ ಇವ, ಸನ್ಯಾಸ ಪಾಡು ಸಂಸಾರ ಪಾಡ್ರಿ ಅಂತೇಳಿ. ಇನ್ನೂ ಒಂದು ಆಶ್ಚರ್ಯದ ಘಟನಾ ತೋರಿಸ್ಬೇಕು ಇವನಿಗೆ ತಡಿ ಅಂತ ತಿಳ್ಕೊಂಡು ಮಧ್ಯಾಹ್ನ ಮನೆಗೆ ಬಂದವ್ರು ಎಲ್ಲರನ್ನು ಕರ್ಕೊಂಡು ಪ್ರಸಾದ ಮಾಡೋ ಪದ್ಧತಿ. ಪ್ರಸಾದದ ಸಮಯದೊಳಗೆ ಅವನ್ನೂ ಮಗ್ಳು ಕುಂದ್ರಿಸ್ಕೊಂಡು ಇಬ್ರು ಕೂಡಿ ಪ್ರಸಾದ ಮಾಡಿದರು. ಹೆಂಡತಿ ಇಬ್ಬರಿಗೆ ಪ್ರಸಾದ ಬಡಿಸಿದ್ಲು. ಎಲ್ಲ ಪ್ರಸಾದ ಆದಮೇಲೆ ಮಜ್ಜಿಗೆ ನೀಡ್ಬೇಕಲ್ಲ, ಊಟ ಆದಮೇಲೆ ಮಜ್ಜಿಗೆ ನೀಡಿಲ್ಲು. ಮಜ್ಜಿಗೆ ಹಿಂಗೆ ಮುಟ್ಟಿ ನೋಡಿದ ದೇವರ ದಾಸಿಮಯ್ಯನವರು. ಹಿಂಗೆ ಮುಟ್ಟಿ ನೋಡಂಟ್ಲೆ ಹೆಂಡತಿಗೆ ಹೇಳ್ತಾರ, ಈ ನೀವೇನು ಮಜ್ಜಿಗೆ ತಂದು ನೀಡಿರಿ ಅವು ಭಾಳ ಸುಡಾಕತ್ತಾವ, ಸ್ವಲ್ಪ ಗಾಳಿ ಹಾಕ್ರಿ. ಹೆಂಡತಿಗೆ ಹೇಳಿದ, ಒಂದೂ ಮಾತಾಡಲಿಲ್ಲ. ಸೆರಗ ಹಿಂಗೆ ಹಿಡಿದು ಗಂಡನ್ನ ತಾಟಿಗೆ ಗಾಳಿ ಹಾಕಕತ್ಲು. ಇವ ಅಂದ ಮಜ್ಜಿಗೆ ತಣ್ಣಗೆ ಇರ್ತಾವು ಸುಡ್ತಾವನ ಅಂತ ತಿಳ್ಕೊಂಡು ಇವ ಮುಟ್ಟಿ ನೋಡಿದ. ಮಗ್ಲಿದ್ದಾವ, ಏನು ಸನ್ಯಾಸ ಪಾಡೋ ಸಂಸಾರ ಪಾಡ ಇದ್ನಲ್ಲ, ತಣ್ಣಗಿದ್ದು ಮಜ್ಜಿಗೆ. ಅವನಿಗೆ ಅನ್ನಿಸ್ತು, ಅಲ್ಲ ನಾನು ಸಂಸಾರ ಪಾಡೋ ಸನ್ಯಾಸ ಪಾಡೋ ಅಂತ ಕೇಳಕ್ಕೆ ಬಂದ್ರೆ ನೀವಿಬ್ರೇ ನಾಟಕ ಮಾಡಕತ್ತಿರಲ್ಲ ಅಂದವ ಮನಸ್ಸಿನಾಗ. ಅವಾಗ ದೇವರ ದಾಸಿಮಯ್ಯನವ್ರಂತಾರ, ನೋಡ್ತಮ್ಮ ಸನ್ಯಾಸ ಪಾಡೋ ಸಂಸಾರ ಪಾಡೋ ಅಂತ ಬಂದಿ, ಇಷ್ಟ ತಿಳ್ಕೊ. ಮಧ್ಯಾಹ್ನ 12 ಬಿಸಿಲಾಗಿ ಚಿಮಣ ತಗೊಂಡು ಬಾ ಅಂದ್ರೆ, ಬೆಳಕು ತಗೊಂಡು ಬಾ ಅಂದ್ರೆ ಒಂದು ಮಾತೂ ಆಡಲಿಲ್ಲ, ಸುಮ್ಮನೆ ಹಿಡ್ಕೊಂಡು ಬಂದ್ಲು. ಮಜ್ಜಿಗೆ ಭಾಳ ಚಲೋ ಅದಾವ, ತಣ್ಣಗದಾವ ಅಂತ ನನಗೂ ಗೊತ್ತದ, ಒಂದು ಸ್ವಲ್ಪ ಬೆಚ್ಚಗದಾವ. ಅವಕ್ಕೆ ಗಾಳಿ ಹಾಕಂದಾಗ ಒಂದೂ ಮಾತಾಡ್ಲಾರ್ದ ಗಾಳಿ ಹಾಕಿದ್ಲು. ಇಂಥ ಹೆಂಡತಿ ಸಿಕ್ಕರ ಜೀವನದೊಳಗೆ ಮದುವೆ ಆಗ್ತಮ್ಮ, ಇಲ್ಲ ಅಂದ್ರೆ ಸೀದಾ ಯಾವ್ದಾರ ಮಠಕ್ಕೆ ಹೋಗಿ ಸ್ವಾಮಿ ಆಗು ಅಂದ್ರು ಅವ್ರು ದೇವರ ದಾಸಿಮಯ್ಯನವರು. ಕಾರಣ ಏನು ಅಂದ್ರೆ ಸತಿಪತಿಗಳು ಒಂದಾದ ಭಕ್ತಿ ಬಹಳಷ್ಟು ಅಪರೂಪ. ನಮ್ಮಲ್ಲಿ ಹಂಗಿಲ್ಲ. ಗಂಡ ಕಟ್ಟಿ ಮೇಲೆ ಮುಕ್ಕೊಂಡಾನ, ಚಾದರ ಹೊಚ್ಕೊಂಡಾನ, ರೊಟ್ಟಿ ಮಾಡಾಕತ್ತಿದ್ಲಿ ಹೆಂಡತಿ. ಇದು ಕನಸು ಕಂಡಿತ್ತು, ಕಟ್ಟಿ ಮೇಲೆ ಮಲ್ಕೊಂಡು. ಯಾರು? ಗಂಡ. ಕನಸು ಕಾಣ್ಕೋತ ಕಟ್ಟಿ ಮೇಲಿಂದ ದಪ್ಪನ ಉಳಿ ಬಿದ್ದ. ಹೆಂಡತಿ ಅಂದ್ಲು, ರೀ ಏನದು ಅಂತ ಜೋರು ಬಾಯಿ ಮಾಡಿಲ್ಲ. ಏನದು? ಏನಿಲ್ಲಳ, ಚಾದರ್ ಬಿತ್ತನ್ನವ. ಏನಂದ? ಹೆಂಡತಿಗೆ ಎದತ್ತಾರ, ಚಾದರ್ ಬಿಟ್ಟಿದ್ರೆ ಇಟ್ಟೆ ಹಂಗೆ ದೊಡ್ಡ ಸಪ್ಪಳಾಕೈತಿ, ಚಾದರ್ನೊಳಗೆ ನಾನು ಇದ್ದೆ ಅಂದವ. ಹೆಂಡತಿಗೆ ಎದುರಿ ಜೀವನ ನಡೆಸೋ ಕಾಲ ಬಂತು. ಪತಿದೇವರೇ ನನ್ನ ಪತಿ ದೇವರು ಅನ್ನುವಂಥ ಕಾಲದೊಳಗೆ ಹೆಂಡತಿಯ ಮಾತನ್ನು ಕೇಳಿ ಜೀವನ ನಡೆಸೋ ಕಾಲ ಬಂತು. ಧರ್ಮದ ಹಾದಿಯೊಳಗೆ ನಡಿಬೇಕು. 4 ಪುರುಷಾರ್ಥಗಳು ಹೇಳುವ ಹಾಗೆ ಧರ್ಮ, ಅರ್ಥ, ಕಾಮ, ಮೋಕ್ಷ. ಈ ಹಾದಿಯೊಳಗೆ ಯಾರು ನಡೀತಾರ ಅವನ ಜೀವನ ಬಹಳಷ್ಟು ಸುಂದರವಾಗಿರ್ತದ ಅಂತ ಹೇಳ್ತಾರೆ. ಹೆಂಗೆ ಬದುಕಿದ್ರಿ ಇವರೆಲ್ಲ? ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಹೆಸರು ನೀವೆಲ್ಲ ಕೇಳಿರಿ. ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಈ ದೇಶದ ಪ್ರಧಾನಿ ಆದಂಥ ಸಂದರ್ಭದಲ್ಲಿ ಅವರಿಗೆ ಪಗಾರ ಬರ್ತಿತ್ತು ₹40. ಅವರ ಧರ್ಮಪತ್ನಿ ಹೆಸರು ಏನು? ಲಲಿತಾ ಶಾಸ್ತ್ರಿ. ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಧರ್ಮಪತ್ನಿ ಹೆಸರು ಲಲಿತಾ ಶಾಸ್ತ್ರಿ. ಶಾಸ್ತ್ರೀಜಿಯವರಿಗೆ ಬೆನ್ನೆಲುಬಾಗಿದ್ಲು ಲಲಿತಾ ಶಾಸ್ತ್ರಿ. ಎಷ್ಟು ಸುಂದರವಾದ ಜೀವನ ಇತ್ತು ಅಂತಂದ್ರ, ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಬರೇ ಮನೆ ನಡೆಸೋದಲ್ಲ, ಈ ದೇಶವನ್ನು ಹೆಂಗೆ ನಡೆಸಬೇಕು ಅನ್ನೋದನ್ನ ಹೆಂಡತಿಯಿಂದ ತಿಳ್ಕೊಂಡಿದ್ರು ಅನ್ನುವಂಥ ಇತಿಹಾಸ ಕೇಳ್ತೀವಿ. ಅಷ್ಟು ಸುಂದರವಾಗಿ ಬದುಕಿದವರು. ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಮನೆಯೊಳಗೆ ಕುಂತಾಗ ಒಂದು ಹುಡುಗ ಬರ್ತಾನ, ಬಡವರ ಹುಡುಗ, ಭಾಳ ಬಡತನದ ಹುಡುಗ. ಶಾಸ್ತ್ರೀಜಿ ಅವ್ರನ್ನ ಬಂದು ಭೇಟಿ ಹಾಕನ, ಶಾಸ್ತ್ರೀಜಿ ಅವರೇ ನೀವು ಬಹಳಷ್ಟು ಉದಾರಿಗಳು, ಈ ದೇಶದ ಪ್ರಧಾನಿ, ಬಹಳಷ್ಟು ಸರಳ, ಭಾಳ ಸುಂದರವಾದ ಜೀವನ ನಡೆಸ್ತೀರಿ, ಆಡಂಬರದ ಜೀವನ ಇಲ್ಲ, ಸರಳ ಜೀವನ ನಡೆಸ್ತೀರಿ ಅಂತ ಕೇಳೀನಿ. ನಾನು ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಬೇಕಾಗಿದ್ದಕ್ಕೆ ನನ್ನ ಮನೆಯೊಳಗೆ ದುಡ್ಡಿಲ್ಲ, ಹೆಂಗಾದ್ರೂ ಮಾಡಿ ಹೆಚ್ಚಿನ ವಿದ್ಯಾಭ್ಯಾಸ ಮಾಡ್ಸಾಕ
ನಿಮ್ಮ ಹತ್ರ ಒಂದಿಷ್ಟು ಆರ್ಥಿಕ ಅನುಕೂಲನ್ನು ಕೇಳಕ್ಕೆ ಬಂದೀನಿ. ನನಗೆ ಕಾಲೇಜಿಗೆ ಕಟ್ಟಕ್ಕೆ ಫೀ ಇಲ್ಲ, ದಯಮಾಡಿ ತಾವು ಅನುಕೂಲ ಮಾಡಬೇಕು. ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಮನೆಯಾಗ ಕೂತಿರ್ತಾರೆ. ಅವ್ರು ಅವಾಗ ಹುಡುಗಿಗೆ ಹೇಳ್ತಾರೆ, ಕೇಳ್ಕೊಂಡು ಬಂದ ಹುಡುಗಗ, ನೋಡಪ್ಪ ತಮ್ಮ, ನಾ ದೇಶದ ಪ್ರಧಾನಿ ಆಗಿರ್ಬೋದು, ಆದ್ರೆ ನನಗೆ ಸರ್ಕಾರ ಪಗಾರ ಕೊಡ್ತೈತೆ ನಾನು 40 ರೂಪಾಯಿ. ಆ 40 ರೂಪಾಯಿ ನನ್ನ ಜೀವನಕ್ಕೆ ಸಾಕಾಗಿ ಹೋಗ್ತದ, ಮತ್ತು ಹೆಚ್ಚಿಗೆ ಸರ್ಕಾರ ಪಗಾರ ಕೊಡಂಗಿಲ್ಲ. ಹೆಚ್ಚು ನನ್ನ ಹತ್ರ ಏನೂ ಇಲ್ಲಪ್ಪ, ದಯಮಾಡಿ ನನಗೆ ಕ್ಷಮಾ ಮಾಡು, ನಿನಗೇನೂ ಕೊಡೋಕ್ಕಾಗಂಗಿಲ್ಲ. 40 ರೂಪಾಯಿ ನನ್ನ ಸಂಸಾರಕ್ಕೆ ವಿನಿಯೋಗ ಆಗಿ ಹೋಗಿಬಿಡ್ತದೆ, ಖರ್ಚಾಗಿ ಹೋಗ್ತದೆ, ಏನೂ ಉಳಿದಿಲ್ಲ ಅಂದಾಗ, ಆಯಿತು ನಿಮ್ಮ ಮಾತು ಕೇಳಿ ನನಗೆ ಸಂತೋಷ ಆಯ್ತು, ಕೊಡಲಿ ಬಿಡಲಿ ಅಂತ ಹುಡುಗ ಶಾಸ್ತ್ರೀಜಿ ಅವ್ರಿಗೆ ನಮಸ್ಕಾರ ಮಾಡಿ ಹೊಂಟಿದ್ದ. ಒಳಗಿದ್ದ ಲಲಿತಾ ಶಾಸ್ತ್ರಿ ಓಡೋಡಿ ಬರ್ತಾಳ, ಹೋಗು ಹುಡುಗನ ತಡಿತಾಳ. ತಮ್ಮ ತಡಿ, ನೀನು ನಮ್ಮ ಯಜಮಾನ್ರ ಹತ್ರ ಬಂದಿಯಲ್ಲ ಸಹಾಯ ಕೇಳಿ, ಅವ್ರು ಹೇಳಿದ ಮಾತು ಭಾಳ ಕರೆಕ್ಟ್ ಅದ. 40 ರೂಪಾಯಿ ಪಗಾರ ಕೊಡ್ತೈತಿ ಸರ್ಕಾರ. ಆ ಸರ್ಕಾರದ ಪಗಾರನೊಳಗೆ 40 ರೂಪಾಯಿ ಸಂಪೂರ್ಣ ಸಂಸಾರಕ್ಕೆ ವಿನಿಯೋಗ ಆಕೈತಿ ಅಂತ ತಿಳ್ಕೊಂಡಾರ, ಖರ್ಚು ಆಕೈತಿ ಅಂತ ತಿಳ್ಕೊಂಡಾರ. ಆದ್ರೆ ಹೆಂಡತಿ ಆದವಳು ಮನೆಯೊಳಗೆ ಎಲ್ಲಾನು ಖರ್ಚು ಮಾಡಂಗಿಲ್ಲಪ್ಪ. ಅವ್ರು ಕೊಟ್ಟ 40 ರೂಪಾಯಿದೊಳಗೆ 30 ರೂಪಾಯಿ ಖರ್ಚು ಮಾಡಿ ನಾ 10 ರೂಪಾಯಿ ಉಳಿಸೀನಿ. ಈ ಸರಿ ಆ 10 ರೂಪಾಯಿ ನಿನಗೆ ಕೊಡ್ತೀನಿ, ನೀ ತೆಗೆದುಕೊಂಡು ಹೋಗಿ ನಿನ್ನ ಸಾಲಿ ಫೀ ಕಟ್ಟು ಅಂಥೇಳಿ ಲಲಿತಾ ಶಾಸ್ತ್ರೀಜಿಯವ್ರು ಅಂತಾರ. ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು, ನನ್ನ ಹೆಂಡತಿ ಎಷ್ಟು ಶಾನೆ ಅದಾಳು ನೋಡ್ರಿ, 40 ರೂಪಾಯಿ ತೊಗೊಂಡು ಬಂದ್ರೆ 30 ರೂಪಾಯಿ ಖರ್ಚು ಮಾಡಿ 10 ರೂಪಾಯಿ ಉಳಿಸಾಳ. ಇಂಥ ಹೆಂಡತಿನ ಪಡೆದ್ ನಾ ಧನ್ಯ ಅನ್ಕೋತಾರ. ಅನ್ಕೊಂಡು ಆ ಹುಡುಗಗೂ ಕೊಟ್ಟು ಕಳಿಸ್ತಾರ ಲಲಿತಾ ಶಾಸ್ತ್ರೀಜಿಯವರು. ಹೆಂಗೆ ಬದುಕ್ಯಾರ ನೋಡ್ರಿ ಅವರೆಲ್ಲ. ಕೊಟ್ಟು ಕಳಿಸಿದ್ರು. ಲಲಿತಾ ಶಾಸ್ತ್ರಿನ ಮಗ್ಲು ಕರೆದು ಕುಂದರ್ಸ್ಕೊಂಡು ಕೇಳ್ತಾರ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು, ಈ 10 ರೂಪಾಯಿ ಎಲ್ಲಿಂದ ಬಂತು ನಿನಗೆ? ಏನಿಲ್ಲ, ನೀವು ಪ್ರತಿ ತಿಂಗಳ ಏನು ಸರ್ಕಾರ ನಿಮ್ಗೆ ಪಗಾರ ಕೊಡ್ತದ, ಆ 40 ರೂಪಾಯಿದೊಳಗೆ ನನಗೆ ಪ್ರತಿ ತಿಂಗಳ ನನಗೆ 10 ರೂಪಾಯಿ ಉಳಿಯಾಕತ್ತದ. ಆ 10 ರೂಪಾಯಿ ಉಳಿದಿದ್ದನ್ನು ನಾ ಸಮಾಜಕ್ಕೆ ಅಲ್ಲೇ ಇಲ್ಲೇ ಅದನ್ನು ಕೊಡಾಕತ್ತೀನಿ. ಯಾಕೆ, ಏನಾಯಿತು? ಏನಿಲ್ಲ, ಭಾಳ ಚಲೋ ಮಾಡೀವ, ಹಿಂಗೆ ಹಿಡಿತದಾಗ ಸಂಸಾರ ನಡೆಸ್ಕೊಂಡು ಹೋಗು, ನಿಂಗೆ ಚಲೋ ಆಕೈತೆ ಅಂತೇಳಿ ಹೆಂಡತಿನ ಹೊಗಳಿ ಎಬ್ಬಿಸಿ ಕಳಿಸ್ತಾರ. ನಂತರದೊಳಗೆ ಸರ್ಕಾರದ ಫೈಲನ್ನು ಮಗ್ಲಿಡ್ತಾರ. ತಮ್ಮದೊಂದು ವೈಯಕ್ತಿಕವಾಗಿರುವಂಥ ಲೆಟರ್ ಪ್ಯಾಡ್ ಇರ್ತೈತಲ್ಲ, ಪತ್ರ ಬರೆಯೋ ಲೆಟರ್ ಪ್ಯಾಡ್ ತಗೊಂಡು ಸರ್ಕಾರಕ್ಕೆ ಪ್ರಧಾನಿಗಳ ಪತ್ರ ಬರೀತಾರ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು. ಏನಂತ ಪತ್ರ ಬರೀತಾರ ಅಂದ್ರೆ, ನಾನು ಈ ದೇಶದ ಪ್ರಧಾನ ಸೇವಕನಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ಕಾರದಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಂದ್ರೆ, ನನಗೆ ನೀವು ದುಡ್ದಿದ್ದಕ್ಕೆ ಸೇವಾ ಮಾಡಿದ್ದಕ್ಕೆ, ಸರ್ಕಾರದ ಸೇವಾ ಮಾಡೋದಕ್ಕೆ 40 ರೂಪಾಯಿ ಪಗಾರ ಕೊಡತ್ತೀರಿ. ನನ್ನ ಮನ್ಯಾಗ ನನ್ನ ಹೆಂಡತಿ ಭಾಳ ಶಾನೆ ಆಗ್ಯಾಳ ನೋಡ್ರಿ. ಲಂಚದ ಪಗಾರ ತಗೊಂಡು ಬಂದ್ರ ಹೋಳಿಗೆ ಊಟ ಮಾಡು ಹೆಣ್ಮಕ್ಳಲ್ಲಿ, ಮನ್ಯಾಗ ಲಂಚದ ಪಗಾರ ತಗೊಂಡು ಬಂದ್ರ ಅವನಿಗೆ ಹೋಳಿಗೆ ಊಟ ಗಂಡನಿಗೆ. ಇಂಥ ಒಂದು ವ್ಯವಸ್ಥೆ ಒಳಗೆ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವ್ರ ಹೆಂಡತಿ ಲಲಿತಾ ಶಾಸ್ತ್ರಿ ಚಲೋ ಕೆಲಸ ಮಾಡಿದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ಕಾರಕ್ಕೆ ಪತ್ರ ಬರೀತಾರೆ. ಏನಂತಂದ್ರ, ನನ್ನ ಮನೆಯೊಳಗಿರೋ ಹೆಂಡತಿ ಲಲಿತಾ ಶಾಸ್ತ್ರಿ ಭಾಳ ಶಾನೆ ಆಗ್ಯಾಳ, 40 ರೂಪಾಯಿ ಪಗಾರಿನೊಳಗೆ 10 ರೂಪಾಯಿ ಉಳಿಸಾಕತ್ತಾಳ. ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ಳೋದು ಏನು ಅಂತಂದ್ರೆ, ಮುಂದೆ ನನಗೆ ಏನು ಪಗಾರ ಕೊಡ್ತೀರಿ, ನೀವು 40 ರೂಪಾಯಿ ಕೊಡಬೇಡ್ರಿ, ನನಗೆ 10 ರೂಪಾಯಿ ಕಟ್ ಮಾಡಿ 30 ರೂಪಾಯಿಗೆ ನನಗೆ ಸರ್ಕಾರ ಪಗಾರ ಕೊಡಬೇಕು ಅಂತ ಪತ್ರ ಬರೀತಾರೆ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರು. ಮುಂದೆ ಆಕಿಗಾಗಿ ಸಂಪತ್ತು ಮಾಡಿ ಕೂಡಿಡಂಗಿಲ್ಲ, ಯಾವುದೇ ಆಸ್ತಿ ಮಾಡಿ ಇಡಂಗಿಲ್ಲ. ಅವರು ತೆಗೆದುಕೊಂಡಿಂಥ ಕಾರಿನ ಮೇಲೆ 5,000 ಸಾಲಗಳನ್ನು ಮಾಡಿಟ್ಟು ಸಾಯ್ತಾರ ಅಂತ ಇತಿಹಾಸ ಕೇಳ್ತೀವಿ. ಲಲಿತಾ ಶಾಸ್ತ್ರೀಜಿ ಅವರು ಗಂಡ ಮಾಡಿರುವಂಥ ಸಾಲನ್ನ ತನ್ನ ಜೀವನ ಪರ್ಯಂತನ ತೀರಿಸ್ಕೋತ ಅವರು ಕೂಡ ಒಂದು ದಿನ ಸಾವನ್ನಪ್ತಾರಂದ್ರೆ, ಎಷ್ಟು ಸುಂದರವಾಗಿ, ಎಷ್ಟು ಕೈ ಸ್ವಚ್ಛ, ಮನಸ್ಸು ಸ್ವಚ್ಛನಿಂದ ಬದುಕಿದ್ರು. ಸಂಸಾರ ಅಂದ್ರೆ ಬರೇ ಪಗಾರ ತಗೊಳ್ಳೋದಲ್ಲ, ಬರೇ ಲಂಚ ಮುಟ್ಟೋದಲ್ಲ,
ಹೊರಗೆ ಸ್ವಚ್ಛ ಇರೋದಲ್ಲ, ಒಳಗೆ ಸ್ವಚ್ಛ ಇದ್ದು ಬದುಕೋದು. ಯಾಕೆ ನಾವು ಇವತ್ತಿನ ದಿನ ಕುಂತು ಇಂತಿಂಥ ಮಹಾತ್ಮರನ್ನು ನೆನಿತೀವಿ ಅಂದ್ರೆ ಸಂಸಾರದೊಳಗಿದ್ದೂ ಇರಲಾರ್ದಂಗ ಆತ ಮ್ಯಾಲೆ ಕುಂತವನನ್ನು ಬಿಟ್ಟೂ ಬಿಡ್ಲಾರ್ದಂಗೆ ಬದುಕಿದವರು ಅನ್ನೋದಕ್ಕೆ ಕಾರಣಕ್ಕನ ಇವರನ್ನು ನಾವು ನೆನೆಸ್ತೇವೆ ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿ, ಭ್ರಮರಾಂಬ ಸಹಿತ ಮಲ್ಲಿಕಾರ್ಜುನ ಮಹಾಸ್ವಾಮಿಯ ವಿಚಾರವನ್ನು ಹೇಗೆ ನಾವು ತಿಳ್ಕೊತೀವಿ, ಅದೇ ತರನಾಗಿ ಭದ್ರಕಾಳಿ ವೀರಭದ್ರ ಮಹಾಸ್ವಾಮಿಯ ಕಲ್ಯಾಣ ಮಹೋತ್ಸವದ ಕಾರ್ಯಕ್ರಮ ಎಲ್ಲರೂ ಎಷ್ಟು ಚಂದ ಮಾಡಾಕತ್ತಾರ. ಯಡೂರೊಳಗೆ ತಾಯಂದ್ರು, ಸುತ್ತಮುತ್ತಲಿನ ಊರಿನ ಎಲ್ಲ ಭಕ್ತರು ಅಂದ್ರೆ ಇವತ್ತು ಬುತ್ತಿ ತಂದಿದ್ರು ನೋಡ್ಬೇಕು, ಭಾಳಷ್ಟು ಸುಂದರ. ಎಷ್ಟು ಚಲೋ ಮಾಡಾಕತ್ತಾರ ಅಂದ್ರೆ ನಿಮ್ಮ ಮನೆಯೊಳಗೆ ನಿಮ್ಮ ಮಕ್ಕಳ ಮದುವೆಯನ್ನು ಎಷ್ಟು ಸಂಭ್ರಮದಿಂದ ಮಾಡ್ತಾರ ಅಷ್ಟೇ ಸಂಭ್ರಮದಿಂದ ವೀರಭದ್ರ ಸ್ವಾಮಿಯ ಕಲ್ಯಾಣ ಮಹೋತ್ಸವವನ್ನು ಯಡೂರು ಭಕ್ತರು ತಾಯಂದ್ರು ಕೂಡಿ ಮಾಡಾಕತ್ತಾರ. ಸುಮ್ಮನೆ ಇಷ್ಟ ವಿಚಾರ ಮಾಡ್ರಿ, ಕನ್ಯಾ ನೋಡಾಕ ಹೋಗೋದು ಅಂಥೇಳಿ ಮೊನ್ನೆ ಸನ್ನಿದೇವರ ಜೊತೆಗೆ ಸಾಕಷ್ಟು ಮಂದಿ ಭಕ್ತರು ಎಲ್ಲರೂ ಕೂಡಿ ಹೋದ್ರು. ಈ ಪರಂಪರೆ ಐತಲ್ಲ, ಇದು ಎಲ್ಲಿ ಇಲ್ಲಿದು ನನಗೆ ಭಾಳಷ್ಟು ಅವತ್ತು ನಾನು ಸ್ವಲ್ಪ ಮಿಸ್ ಆಯ್ತು. ನಿಮಗೆ ಗೊತ್ತಿರಲಿ, ನಾನೂ ಬಹಳಷ್ಟು ಮಠಗಳನ್ನು ಅಡ್ಡಾಡೀನಿ, ಎಲ್ಲ ಕಡೆ ನೋಡೀನಿ. ಆದ್ರೆ ಒಬ್ಬ ಪೀಠದ ಮಹಾ ದೊಡ್ಡ ಜಗದ್ಗುರುಗಳು ಭಕ್ತರ ಜೊತೆಗೆ ಕನ್ಯಾ ನೋಡಕ್ಕೆ ಹೋಗುವಂಥ ಪರಂಪರೆಯನ್ನು, ಆ ಪದ್ಧತಿ, ನಮ್ಮ ಭಾರತ ದೇಶದ ಸಂಸ್ಕೃತಿ ವ್ಯವಸ್ಥೆಯನ್ನು ಉಳಿಸಾಕ ಸ್ವತಃ ತಾವು ಚಕಡಿಯೊಳಗೆ ಕುತ್ಕೊಂಡು ಹೋಗ್ತಾರಂದ್ರೆ ಇದು ಎಷ್ಟು ಸರಳತೆಯ ಸಾಕಾರ ಮೂರ್ತಿಗಳು ನನ್ನ ಗುರುಗಳು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಳೋದು. ಎಷ್ಟು ಚಂದ ರೆಡಿ ಆಗಿ ಬಂದಿದ್ದು ಎಲ್ಲ ಎತ್ತುಗಳು ಚಕ್ಡಿ ಅಷ್ಟ ಅಲ್ಲ, ಕನ್ಯಾ ನೋಡಕ್ಕೆ ಹೋದವ್ರಿಗೆಲ್ಲ ಪ್ರಸಾದದ ವ್ಯವಸ್ಥೆ ಅವರು ಮಾಡ್ಯಾರ. ಎಲ್ಲ ವ್ಯವಸ್ಥೆಯ ಕುರಿತು ಮನೆಯಾಗೆ ನಮ್ಮ ಮಕ್ಕಳ ಮದುವೆ, ನಮ್ಮ ಅಣ್ಣನ ಮದುವೆ, ನಮ್ಮ ತಮ್ಮನ ಮದುವೆ, ಸಡಗರದಿಂದ ತಾಯಂದ್ರು ಯಡೂರೊಳಗೆ ಇವರೆಲ್ಲ ನಮ್ಮ ಅಣ್ಣತಮ್ಮರು ಶರಣ ಬಂಧುಗಳು ಅಷ್ಟರೂ ಕೂಡ್ಕೊಂಡು ಅದಕ್ಕೆ ಏನೇನು ವ್ಯವಸ್ಥೆ ಐತೆ ಎಲ್ಲ ಮಾಡಿಕೊಂಡು ಇವತ್ತು ಬುತ್ತಿ ತೊಗೊಂಡು ಬರಾಕತ್ತಿದ್ರು. ಎಲ್ಲರೂ ಬುತ್ತಿ ತೆಗೆದುಕೊಂಡು ಬರುವಂಥ ದೃಶ್ಯವನ್ನು ನೋಡೋದೇನೆ ಒಂದು ಆನಂದ, ಒಂದು ವ್ಯವಸ್ಥೆಯನ್ನು ನೋಡೋದೇ ಆನಂದ ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿ, ಅವರ ಕಲ್ಯಾಣ ಮಹೋತ್ಸವದೊಳಗೆ ಪಾಲ್ಗೊಂಡೇವಲ್ಲ ನಾವು ಅನ್ನೋದೇ ನಮ್ಮ ಪುಣ್ಯ. ನಮ್ಮ ಪುಣ್ಯ ಯಾವುದು ಅಂತ ಕೇಳಿದ್ರೆ ನಮ್ಮ ಪುಣ್ಯ ಯಾವುದೂ ಅಲ್ಲ. ವೀರಭದ್ರ ಸ್ವಾಮಿ ಮತ್ತು ಭದ್ರಕಾಳಿಯ ಕಲ್ಯಾಣ ಮಹೋತ್ಸವದೊಳಗೆ ಯಡೂರೊಳಗೆ ನಡೆಯುವಂಥ ಐತಿಹಾಸಿಕ ಕಾರ್ಯಕ್ರಮದೊಳಗೆ ನಾನೂ ಕೂಡ ಪಾಲ್ಗೊಂಡಿನಿ ಅನ್ನೋದೇ ನಮ್ಮ ಜನ್ಮದ ಪುಣ್ಯದ ಸಾರ್ಥಕತೆ ಕ್ಷಣ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ, ಮುಂದೆ ಇನ್ನೇನು ಭಾಳ ದಿನ ಉಳಿದಿಲ್ಲ, ನಾಳೆ ಒಂದು ದಿನ ಕಾರ್ಯಕ್ರಮದ ಮಂಗಲ. ಎಲ್ಲ ಊರಿನ ಹಿರಿಯರು, ಯುವಕರು, ಶರಣ ಬಂಧುಗಳು, ತಾಯಂದರು ಇನ್ನು ಮನೆಯಾಗ ಕುಂಡ್ರಲಾರ್ದನ ಇನ್ನು 2 ದಿನದ ಒಳಗೆ ಏನೇನು ಕಾರ್ಯಕ್ರಮಗಳು ಪ್ರತಿ ವರ್ಷದಂತೆ ನೀವೆಲ್ಲ ಮಾಡ್ಕೊಂಡು ಬರ್ತೀರಿ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಜಗದ್ಗುರು ಮಹಾಸನ್ನಿಧಿಯವರ ಸನ್ನಿಧಾನದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ನೆರವೇರ್ತಾವ. ಅದನ್ನು ಬಹಳಷ್ಟು ಸುಂದರವಾಗಿ ಕೈಲಾಸದೊಳಗನ ಈ ಮದುವೆ ನಡೆದೈತೇನ, ಇದನ್ನು ನೋಡಬೇಕು ಅಂದ್ರೆ ಭಾಳಷ್ಟು ಸುಂದರವಾದ ಒಂದು ಮಾತು ಹೇಳಕ್ಕೆ ಇಚ್ಛೆ ಪಡೋದು ಏನು ಅಂತಂದ್ರೆ, ಈ ವೀರಭದ್ರ ಮಹಾಸ್ವಾಮಿಯ ಕಲ್ಯಾಣ ಮಹೋತ್ಸವವನ್ನು ಎಲ್ಲ ಕಡೆ ಮಾಡಾಕತ್ತಾರ, ಅಲ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಮಾಡ್ತಾರ. ಆದ್ರೆ ಭಾಳಷ್ಟು ಸುಂದರವಾಗಿರುವಂಥ ಕಾರ್ಯಕ್ರಮ ವೀರಭದ್ರ ಸ್ವಾಮಿಯ ಕಲ್ಯಾಣ ಮಹೋತ್ಸವವನ್ನು ನೋಡಬೇಕು. ಅದು ಕೈಲಾಸದೊಳಗೆ ಹೆಂಗೆ ದೇವಾನುದೇವತೆಗಳ ಮದುವೆ ಆಕಿತ್ತು ಅದನ್ನು ಇಲ್ಲೇ ನೋಡಬೇಕು ಅಂತಂದ್ರೆ ಎಲ್ಲಿಗೆ ಬರಬೇಕು ಅಂದ್ರೆ ಅದು ಯಡೂರ ಕ್ಷೇತ್ರಕ್ಕನ ಬರಬೇಕು ಅನ್ನುವಂಗ ಎಲ್ಲ ಸದ್ಭಕ್ತರು, ಶರಣರು, ಎಲ್ಲ ತಾಯಂದ್ರು ಕೂಡಿ ಮಾಡ್ತಾ ಇದ್ದಾರೆ. ಇನ್ನು 2 ದಿನ ಉಳಿದದ, ನಾಳೆ ಒಂದೇ ದಿನ, ನಾಡ್ದನ ಕಲ್ಯಾಣ ಮಹೋತ್ಸವದ ಕಾರ್ಯಕ್ರಮ. ಆ ಎಲ್ಲ ಕಾರ್ಯಕ್ರಮದ ತಯಾರಿ, ಸಿದ್ಧತೆ, ಎಲ್ಲ ರೂಪರೇಷೆಗಳನ್ನು ತಾವೆಲ್ಲ ಕೂಡ್ಕೊಂಡು ಸನ್ನಿಧಿಯವರ ಆಶೀರ್ವಾದದೊಂದಿಗೆ ಅದನ್ನು ನಾವೆಲ್ಲರೂ ಕೂಡ ಬಹಳಷ್ಟು ಅಪರೂಪದ ಸಂದರ್ಭ, ಅಪರೂಪದ ಕ್ಷಣ, ಅಪರೂಪದ ಕಲ್ಯಾಣ ಮಹೋತ್ಸವ ಅಂತ ತಿಳ್ಕೊಂಡು ನಾಡಿಗೇ ಒಂದು ಸಂದೇಶವನ್ನು ಕೊಡುವಂಥ ಕಾಯಕ ನಮ್ಮದೆಲ್ಲ ಆಗಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಮನ ಕನಕನದಲ್ಲೂ ತಂಪು ತನಿವುಗಳಿರಲಿ, ಒಲವಿನ ಹೊರತು ನಿಮ್ಮದೆಂದೂ ಬತ್ತದಿರಲಿ, ಕಸವರಸವಾಗಿ ಬಾಳುನಂದನವಾಗಿ ನಿಮ್ಮೆಲ್ಲರಿಗೂ ಭ್ರಮರಾಂಬ ಸಹಿತ ಮಲ್ಲಿಕಾರ್ಜುನ ಮಹಾಸ್ವಾಮಿಯ ಕೃಪಾ, ವೀರಭದ್ರ ಸ್ವಾಮಿ ಭದ್ರಕಾಳಿಯ ಕೃಪಾ,
ಜಗದ್ಗುರು ಮಹಾಸನ್ನಿಧಿಯವರ ಕೃಪಾ ನಿಮ್ಮ ಮನೆಗೆ ಮನೆತನಕ್ಕೆ ಹೊಳೆಯಾಗಿ ಹರಿದು ಬರಲಿ ಅಂತ ಹಾರೈಸಿ ನನ್ನಿ ಎಡಮತಿ ಗುರಾಮ್ ಹೇಳ್ತಿದ್ದೀನಿ. ಎಲ್ಲರಿಗೂ ಶರಣಾರ್ಥಿ.